ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ಸ್ನೇಹಿತರ ನಿಮ್ಗೋಸ್ಕರವಾಗಿ ಮರೆತು ಹೋದ ಸಾಮ್ರಾಜ್ಯದ ಮಹಾಕಥೆ ನಿರೂಪಣೆ ಭಾಗ 2 ನಿಮ್ಮ ಮುಂದೆ ತಂದಿದ್ದೇನೆ. ತಾವೆಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ದೀರಾ ಮೊದಲನೇ ವಿಡಿಯೋವನ್ನ. ಒಂದು ವಿಜಯನಗರದ ಬೇಸಿಕ್ ಎಲಿಮೆಂಟ್ಸ್ ಗಳನ್ನ ಬಹಳ ಅದ್ಭುತವಾಗಿ ನಿಮ್ಗೋಸ್ಕರ ಅದನ್ನ ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ. ಸೊ ಅದನ್ನ ತಾವೆಲ್ಲರೂ ಎಂಜಾಯ್ ಮಾಡಿದೀರಾ. ಒಂದ್ ರಿಕ್ವೆಸ್ಟ್, ಯಾರಿಗೆ ತುಂಬಾ ಖುಷಿ ಅನ್ಸಿರ್ತದೋ ತಾವೆಲ್ಲರೂ ಆ ವಿಡಿಯೋ ಲಿಂಕ್ ಗಳನ್ನ ಶೇರ್ ಮಾಡಿ. ನನ್ಗೋಸ್ಕರ ಅಂತ ಹೇಳ್ತಾ ಇಲ್ಲ ಅಥವಾ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇಲ್ಲ, ಕನ್ನಡ ನಾಡಿನ ವಿಚಾರ ಮತ್ತು ಇತಿಹಾಸ ಸಂಸ್ಕೃತಿಗಳನ್ನ ಪ್ರತಿಯೊಬ್ರು ತಿಳ್ಕೊಳ್ಳುವಂತಾಗ್ಲಿ ಅನ್ನೋದು ನಮ್ಮ ಉದ್ದೇಶ. ಸ್ನೇಹಿತರ ನೆನಪಲ್ಲಿ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಬಹಳಷ್ಟು ಲೈವ್ ಫ್ರೀ ಕ್ಲಾಸ್ಗಳನ್ನ, ಬೇರೆಯವರ ಕ್ಲಾಸ್ಗಳನ್ನ ಕೂಡ ಅಲ್ಲಿ ನೀವು ವಿಚಾರವನ್ನ ಮಾಡಿ ನೋಡ್ಬೋದು, ಚೆನ್ನಾಗಿರುತ್ತದೆ. ಜೊತೆಗೆ ನಿಮ್ಗೋಸ್ಕರವಾಗಿಯೂ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ರಮೇಶ್ ಶಿಕಾರಿಪುರ ವಿಡಿಯೋಗಳು ಬೇಕು ಅಂದ್ರೆ ಆ ರಮೇಶ್ ಶಿಕಾರಿಪುರ ಅಂತ ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆ ರೀತಿ ನೀವು ಹೆಸರನ್ನ ಸರ್ಚ್ ಮಾಡಬೇಕು. ಹಾಗೆ ಸರ್ಚ್ ಮಾಡಿದ ಮೇಲೆ ನಿಮ್ಗೆ ನಮ್ಮ ಬ್ಲಾಗ್ ಸಿಗ್ತದೆ. ಅಲ್ಲಿ ನಮ್ಮ ಕೋಡ್ ಇದೆ ನೋಡಿ, ರಮೇಶ್ 99 ನನ್ನ ರೆಫರಲ್ ಕೋಡ್. ಆ ರೆಫರಲ್ ಕೋಡ್ ಅನ್ನ ಬಳಸಿದ್ರೆ ನಿಮ್ಗೆ ಅನ್ಅಕಾಡೆಮಿಯ ವಿಡಿಯೋಗಳನ್ನ ನೀವು ನೋಡುವಾಗ ಅಥವಾ ಕೋರ್ಸ್ ಅನ್ನ ಪರ್ಚೇಸ್ ಮಾಡುವಾಗ 10% ಡಿಸ್ಕೌಂಟ್ಗೆ ನಿಮ್ಗೆ ಇದು ಸಿಗ್ತದೆ ಅಂತ ನಾನು ಹೇಳ್ಬೋದು. ಅಷ್ಟು ಉತ್ತಮವಾಗಿರ್ತಕ್ಕಂಥ ಕ್ಲಾಸ್ಗಳಿದೆ. ಮತ್ತೆ ಇತ್ತೀಚೆಗೆ ನೀವು ನೋಡಬಹುದು ಲಾಸ್ಟ್ 30 ಡೇಸ್ ಗಳ ಪರ್ಫಾರ್ಮೆನ್ಸ್ ತುಂಬಾನೇ ಜಾಸ್ತಿ ಆಗಿದೆ. 88K ವಾಚ್ ಮಿನಿಟ್ಸ್ ಗಳಷ್ಟು ವಿಡಿಯೋಗಳನ್ನ ಹುಡುಗರು ಸರ್ಚ್ ಮಾಡ್ತಾ ಇದ್ದಾರೆ. ಜೊತೆಗೆ 804K ವಾಚ್ ಮಿನಿಟ್ಸ್ ಅಷ್ಟು ಅದ್ದೂರಿ ಪಾಠಗಳಿದೆ. ಹಂಗಾಗಿ ಅನ್ಅಕಾಡೆಮಿ ರೈಸಿಂಗ್ ಸ್ಟಾರ್ ಲೆವೆಲ್ ಅಲ್ಲಿ ನಮ್ಮನ್ನ ಟ್ರೀಟ್ ಮಾಡ್ತಾ ಇದೆ. ಸೊ ತಾವೆಲ್ಲರೂ ವಿಡಿಯೋಗಳನ್ನ ಕೊನೆ ತನಕ ನೋಡಿ. ಬನ್ನಿ ಇದರಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯ 1336ರಿಂದ 1646ರ ಆಡಳಿತದಲ್ಲಿ ಮೊದಲನೇ ರಾಜವಂಶ ಸಂಗಮ ವಂಶದ ಆಡಳಿತವನ್ನ ನಾವಿವತ್ತು ನೋಡ್ತಾ ಇದೀವಿ. ಭಾಗ 2ನೇ ವಿಡಿಯೋ ಇದುವರೆಗೂ ಯಾರಾದ್ರೂ ನೋಡಿಲ್ಲ ಅಂದ್ರೆ ಭಾಗ 1ನೇ ವಿಡಿಯೋವನ್ನು ಕೂಡ ನೀವು ನೋಡ್ಬೇಕು. ಮರೆತು ಹೋದ ಸಾಮ್ರಾಜ್ಯದ ಮಹಾಕಥೆಯ ನಿರೂಪಣೆ ನಿಮ್ಮ ಮುಂದೆ ಇವತ್ತು ಬರ್ತಾ ಇದೆ. ಅದರಲ್ಲೂ ಎಕ್ಸ್ಪೆಷಲಿ ಇವತ್ತು ಸಂಗಮ ವಂಶದ ಕಂಪ್ಲೀಟ್ ಡೀಟೇಲ್ ನ ನೀವು ಈ ವಿಡಿಯೋದಲ್ಲಿ ಪಡಿಬಹುದು. ಓಕೆ, ಸೊ ಹಾಗಾಗಿ ಅನ್ಅಕಾಡೆಮಿನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇದ್ರಿ. ಹಾಗಾಗಿ ನೋಡಿ 88K ವಾಚ್ ಮಿನಿಟ್ಸ್ ಕೊಟ್ಟಿದ್ದೀರಾ ಅಂದ್ರೆ ಅದೆಲ್ಲ ನಿಮ್ಮ ಡೆಡಿಕೇಶನ್ಸ್ ಗಳು ತುಂಬಾನೇ ಇದೆ. ಥ್ಯಾಂಕ್ ಯು, ಧನ್ಯವಾದ. ಬರೋಣ ಪ್ರಶ್ನೆ 1. ಸಂಗಮ ವಂಶದ ಆಡಳಿತ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಸ್ಟಾರ್ಟ್ ಆಗತ್ತೆ 1ನೇ ಹರಿಹರನಿಂದ. ಸೊ ಹಾಗಾಗಿ 1ನೇ ಹರಿಹರ ಯಾರ ಸಾಮಂತನಾಗಿ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ದ? ಸ್ವತಂತ್ರವಾಗಿ ಸಾಮ್ರಾಜ್ಯ ಸ್ಥಾಪನೆ ಆಗಿರ್ಲಿಲ್ಲ, ಸಾಮಂತಗಿರಿಯಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೈಸೂರು ಒಡೆಯರ, ಹೊಯ್ಸಳರ, ಕಾಕತೀಯರು, ಇವತ್ತು ಯಾದವರು ಅಥವಾ ಸೇವಣರು ಅಂತ ಕರಿತೀವಿ. ಯಾರ ಸಾಮಂತರಾಗಿ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು? ಯೋಚನೆ ಮಾಡಿ. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ನೋಡಬಹುದು ಹೊಯ್ಸಳರ ಸಾಮಂತರಾಗಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು. ನಿನ್ನೆ ನಾವು ಮ್ಯಾಪ್ ಅಲ್ಲಿ ನಿಮ್ಗೆ ಇದನ್ನ ಹೇಳಿ ತೋರಿಸಿದೀನಿ. ಯಾದವರು ಇಲ್ಲಿದ್ರು ಅಂದ್ರೆ ದೇವಗಿರಿಯ ಭಾಗದಲ್ಲಿ ಯಾದವರಿದ್ರು. ಈ ಭಾಗದಲ್ಲಿ ವಾರಂಗಲ್ ಇತ್ತು, ವಾರಂಗಲ್ಲಲ್ಲಿ ಕಾಕತೀಯರಿದ್ರು. ಮಧ್ಯದಳ ಹೊಯ್ಸಳ ಸಾಮ್ರಾಜ್ಯ ಇತ್ತು. ಈ ಹೊಯ್ಸಳ ಸಾಮ್ರಾಜ್ಯದ ಸಾಮಂತಿಕೆಯಾಗಿನೇ ಈ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು. ಆದ್ರೆ ವಿಜಯನಗರದ ಸಾಮಂತಕರಾಗಿ ಮೈಸೂರು ಒಡೆಯರು ಅಸ್ತಿತ್ವಕ್ಕೆ ಬರ್ತಾರೆ. ವಿಜಯನಗರದ ಸಾಮಂತರಾಗಿ ಅಸ್ತಿತ್ವಕ್ಕೆ ಬಂದವರು ಮೈಸೂರು ಒಡೆಯರ್ಸ್. ಹಾಗಾಗಿ ಪ್ರಶ್ನೆ ತುಂಬಾ ಚೆನ್ನಾಗಿ ನೆನ್ಪಿಡ್ಕೋಬೇಕು. ವಿಜಯನಗರ ಸಾಮ್ರಾಜ್ಯ 1ನೇ ಹರಿಹರನು ಯಾರ ಸಾಮಂತನಾಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅಂದ್ರೆ ಹೊಯ್ಸಳರ ಸಾಮಂತನಾಗಿ. ಸೇಮ್ ಅದೇನೆ ಮೈಸೂರು ಒಡೆಯರು ಯಾರ ಸಾಮಂತರಾಗಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅಂದ್ರೆ ಅದು ವಿಜಯನಗರದ ಸಾಮ್ರಾಜ್ಯದ ಸಾಮಂತಿಕೆಯಾಗಿ ಅಂತ ಕೂಡ ನೆನಪಿಡ್ಕೋಬೇಕು. ಇಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ ಅಂದ್ರೆ ನೆನಪಿಡ್ಕೊಳ್ಳಿ, ಮೇಲೆ ದೇವಗಿರಿಯಲ್ಲಿ ಯಾದವರು ಅಥವಾ ಅವರನ್ನ ಸೇವಣರು ಅಂತ ಕೂಡ ಕರೀತಾ ಇದ್ರು, ಸೇವಣರು ಇದ್ರು. ಇಲ್ಲಿ ವಾರಂಗಲ್ ಭಾಗದಲ್ಲಿ ಕಾಕತೀಯರು ಬರ್ತಾರೆ. ಅದರ ಕೆಳಗಳಲ್ಲಿ ಕೊಂಡವೀಡು ಪ್ರದೇಶ ಇತ್ತು. ಕೊಂಡವೀಡಲ್ಲಿ ರೆಡ್ಡಿಗಳು ಅಧಿಕಾರದಲ್ಲಿದ್ರು. ಇನ್ನು ಸೌತ್ ಮಧುರೈನಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಕಾಲದಿಂದಲೂ ಕೂಡ
ಮದುರೈನಲ್ಲಿ ಸುಲ್ತಾನರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಇಲ್ಲಿ ಯಾರು ಸುಲ್ತಾನರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಹೀಗೆ ನಾವು ಟಾಪ್ ಅಲ್ಲಿ ನೋಡೋದಾದ್ರೆ ಹೊಯ್ಸಳರು ಈ ಸಾಮ್ರಾಜ್ಯದ ಸಾಮಂತಿಕೆಯಲ್ಲಿ ವಿಜಯನಗರ ಅಸ್ತಿತ್ವಕ್ಕೆ ಬರುತ್ತೆ. ಹಾಗೆ ನೋಡೋಣ ಸಂಗಮ ಡೈನೆಸ್ಟಿಯಲ್ಲಿ ಹರಿಹರನ್ ಬಗ್ಗೆ ಇರುವಂತ ಒಂದೆರಡು ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ಆಮೇಲೆ ನಿಮ್ಗೆ ಇನ್ ಕ್ಲಿಯರ್ ಕೊಡ್ತೀನಿ. ಎರಡನೇ ಪ್ರಶ್ನೆ, 1ನೇ ಹರಿಹರನಿಗೆ ವೇದ ಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದನ್ನ ಹೊಂದಿದ್ದನು ಕಾರಣ? ವಾರಂಗಲ್ನ ಕೃಷ್ಣ ನಾಯಕನಿಗೆ ಸಹಾಯ ಮಾಡಿದ್ದ ಅದಕ್ಕೋಸ್ಕರನ? ಶೃಂಗೇರಿಯ ವಿದ್ಯಾತೀರ್ಥರಿಗೆ ಸಹಾಯ ಮಾಡಿದ್ನ? ಮಹಮ್ಮದ್ ಬಿನ್ ತುಘಲಕ್ಕನ ದಾಳಿಯನ್ನು ತಡೆಯಲು ಬಲ್ಲಾಳನಿಗೆ ಸಹಾಯ ಮಾಡಿದ್ನ? ಅಥವಾ ಮೇಲಿನ ಯಾವುದು ಅಲ್ಲ? ಓಕೆ, ಯೋಚನೆ ಮಾಡಿ ನೋಡೋಣ. ನೆನಪಿರಲಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಆನ್ಸರ್ನ ನೋಡೋದಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಶೃಂಗೇರಿಯ ವಿದ್ಯಾತೀರ್ಥರಿಗೆ ಅವರು ಸಹಾಯ ಮಾಡಿದ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ವೇದ ಮಾರ್ಗ ಸ್ಥಾಪನಾಚಾರ್ಯ ಅನ್ನುವ ಬಿರುದು ಇವನಿಗೆ ಬಂದಿತ್ತು ಅಂತ. ಓಕೆ, ನೆಕ್ಸ್ಟ್ ನೋಡಿ, ಈಗ ಎರಡೂ ಪ್ರಶ್ನೆಗಳ ಒಂದಿಷ್ಟು ಮಾಹಿತಿ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ. 1ನೇ ಹರಿಹರ 1336ರಿಂದ 56ರವರೆಗೆ ತನ್ನ ಸಾಮ್ರಾಜ್ಯವನ್ನ ಕಟ್ಕೊಳ್ತಾನೆ. ನಾನು ಹೇಳಿದಾಗೆ ಹೊಯ್ಸಳ ಸಾಮ್ರಾಜ್ಯದ ಸಾಮಂತನಾಗಿ ಅಧಿಕಾರಕ್ಕೆ ಬರ್ತಾನೆ. ಬಂದಾಗ ನೆನಪಿರ್ಲಿ, ಮಹಮ್ಮದ್ ಬಿನ್ ತೊಗಲಕ್ ದಾಳಿ ಮಾಡಿದ ಸಂದರ್ಭದಲ್ಲಿ ದಕ್ಷಿಣದಲ್ಲಿ ಆಗ ವಾರಂಗಲ್ಲಲ್ಲಿದ್ದಂತ ಕೃಷ್ಣ ನಾಯಕನಿಗೆ ಹರಿಹರ ಬೆಂಬಲ ಕೊಟ್ಟಿದ್ದ. ಯಾಕೆಂದ್ರೆ ಹೊಯ್ಸಳರ ಸಾಮಂತ ಈತ. ಅದು ಅಲ್ಲದೆ ತನ್ನ ಸಾಮ್ರಾಜ್ಯದ ಅಸ್ತಿತ್ವ ಬೇರೆ ಕಂಡುಕೊಳ್ಬೇಕು. ಹಾಗಾಗಿ ಮಹಮ್ಮದ್ ಬಿನ್ ತೊಗಲಕ್ಕನ ಮಹಮ್ಮದೀಯರ ದಾಳಿಗಳಾದ್ರೆ ದಕ್ಷಿಣ ಭಾರತ ತುಂಬಾ ನಲುಗೋಗುತ್ತೆ ಅಂತ ಗೊತ್ತಿತ್ತು. ಆ ಉದ್ದೇಶಕ್ಕಾಗಿ ಮಹಮ್ಮದ್ ಬಿನ್ ತೊಗಲಕ್ಕನ ದಾಳಿಯ ವಿರುದ್ಧ ಈತ ತನ್ನ ಸೇನೆಯನ್ನ ಯಾರಿಗೆ, ವಾರಂಗಲ್ನ ಕೃಷ್ಣ ನಾಯಕನಿಗೆ ತನ್ನ ಬೆಂಬಲವನ್ನ ಕೊಡ್ತಾ ಬಂದ. ಅಷ್ಟೇ ಅಲ್ಲದೆ ಪೂರ್ವ ಪಶ್ಚಿಮದಲ್ಲಿಯೂ ಕೂಡ ಈತ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ದ ಅಂತ ಕೂಡ ಹೇಳುತ್ತೆ. ಓಕೆ, ಈತ ತನ್ನ ಸಾಮ್ರಾಜ್ಯವನ್ನ ಈಸ್ಟ್ಗೂ ಮತ್ತೆ ವೆಸ್ಟ್ಗೂ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ದ ಅಂತ ಹೇಳುತ್ತೆ. ಹಾಗೆ ವಿಸ್ತಾರ ಮಾಡಿದ್ರಿಂದಾಗಿನೇ ಅವನಿಗೊಂದು ಬಿರುದಿತ್ತು, ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅನ್ನುವ ಬಿರುದಿತ್ತು. ನಮ್ಮಲ್ಲಿ ಹೇಳ್ತಾರೆ, ಹಾಗಾದ್ರೆ ಈ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅನ್ನುವ ಬಿರುದಿತ್ತು, ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಅಂತ ನಾವು ಹೇಗೆ ಹೇಳಕ್ಕಾಗತ್ತೆ ಅಂತಂದ್ರೆ, ಅದರ ಒಂದು ಆಧಾರ 1339ರಲ್ಲಿ ಈತನೇ ಕೆತ್ತಿಸಿರ್ತಕ್ಕಂಥ ಕರ್ನೂಲ್ ಶಾಸನ ಏನ್ ಬರುತ್ತೆ ಆಂಧ್ರ ಪ್ರದೇಶ್. ಆ ಕರ್ನೂಲ್ ಶಾಸನದಲ್ಲಿ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅನ್ನುವ ಬಿರುದು 1ನೇ ಹರಿಹರನಿಗಿತ್ತು ಅಂತ ಕೂಡ ಹೇಳುತ್ತೆ. ಹಂಗಾಗಿ 3 ಪಾಯಿಂಟ್ ಕರೆಕ್ಟ್ ಆಗಿ ನೆನಪಿಡಿಕೊಳ್ಳಿ. ಮತ್ತೆ ಒಂದು ಸಾಮ್ರಾಜ್ಯಕ್ಕೆ ಬಂದ್ರೆ ತುಂಗಾಭದ್ರಾ ನದಿಯಿಂದ ಸ್ಟಾರ್ಟ್ ಆದ್ರೆ ದಕ್ಷಿಣದಲ್ಲಿ ಕೊಂಕಣದವರೆಗೆ ರಾಜಧಾನಿ ಸ್ಟಾರ್ಟ್ ಆಗಿತ್ತು. ಜೊತೆಗೆ ಪೂರ್ವದಲ್ಲಿ ಆಂಧ್ರ ಪ್ರದೇಶದ ಕಡಪ, ಕರ್ನೂಲ್ ಅಂತ ಏನ್ ಕರಿತೀವಲ್ಲ, ಈ ಕಡಪದಿಂದ ಸ್ಟಾರ್ಟ್ ಆದ್ರೆ ಪಶ್ಚಿಮದಲ್ಲಿ ಗೋವಾದ ಡಾಬೋಲಿ ಅಂತ ಕರಿತೀವಿ, ಆ ಗೋವಾದವರೆಗೆ ಒಂದು ಸಾಮ್ರಾಜ್ಯ ವಿಸ್ತಾರ ಆಗಿತ್ತು. ಓಕೆ, ಮತ್ತೆ ಇನ್ನೂ ಒಂದು ಶಾಸನ ಹೇಳುತ್ತೆ, ಕಡಲೂರ ಶಾಸನ ಒಂದಿಷ್ಟು ಮುಖ್ಯವಾದ ಆಧಾರವನ್ನ ಕೊಡುತ್ತೆ. ಏನ್ ಕೊಡುತ್ತೆ ಅಂತಂದ್ರೆ, ಇದೇ 1ನೇ ಹರಿಹರ ಮೊದಲು ಪಂಪಾ ಕ್ಷೇತ್ರದಲ್ಲಿ ಬರತಕ್ಕಂತಹ ಕುಂಜರಕೊಂಡ, ಈಗ ಅದನ್ನ ಆನೆಗೊಂದಿ ಅಂತ ಕರಿತೀವಿ, ಆದ್ರೆ ಕಡಲೂರ ಶಾಸನದಲ್ಲಿ ಉಲ್ಲೇಖ ಇರೋದು ಕುಂಜರಕೊಂಡವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ ಅಂತ ಬರುತ್ತೆ. ಕುಂಜರಕೊಂಡ ಇಟ್ಸ್ ತೆಲುಗು ವರ್ಷನ್ಸ್ ಅಲ್ಲಿ ಇರ್ತಕ್ಕಂಥ ಪದಗಳು. ಕನ್ನಡದಲ್ಲಿ ಆನೆಗೊಂದಿ ಅಂತೇಳಿ ನಮ್ಮಲ್ಲಿ ವಾಡಿಕೆಯಲ್ಲಿ ಕರೀತಕ್ಕಂಥ ಹೆಸರು. ಸೊ ಹಾಗಾಗಿ ಆನೆಗೊಂದಿಯನ್ನ ಮೊದಲು ರಾಜಧಾನಿಯನ್ನಾಗಿ ಮಾಡ್ಕೊಂಡ್ರು. ಆನಂತರ ಮುಂದಿನ ಬುಕ್ಕರಾಯನ ಕಾಲಕ್ಕೆ ಹಂಪೆಗೆ ಶಿಫ್ಟ್ ಆಗ್ತಕ್ಕಂಥದ್ದು ಬರುತ್ತೆ. ಮತ್ ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ಪ್ರಶ್ನೆ ಇದು. ಪಶ್ಚಿಮ ಕರಾವಳಿಯ ಬಾರ್ಕೂರ್ನಲ್ಲಿ ಬಂದರನ್ನ ನಿರ್ಮಾಣ ಮಾಡಿದವನ್ ಯಾರು ಅಂತ ಕೇಳಿದ್ದಾರೆ. ವಿಜಯನಗರದ ಅರಸನಾಗಿರ್ತಕ್ಕಂಥ 1ನೇ ಹರಿಹರ ಆ ಕಾಲಕ್ಕೆ ಈ ಬಂದರನ್ನ ಕೂಡ ಆತ ಏನ್ ಮಾಡಿದ್ದ, ಸೃಷ್ಟಿ ಮಾಡಿದ್ದ ಅಂತ ನೆನ್ಪಿಡ್ಕೋಬೇಕು. ಇನ್ನು 1346-47ರ ಹೊಯ್ಸಳರನ್ನ ಮತ್ತು ಅವನತಿಯಾಗಿ ಹೋಗಿದ್ದಂತ ಕದಂಬರು, ಗೋವೆಯ ಕದಂಬರು ಇದ್ರು. ಇನ್ನೂ ಕೆಲವು ಕಡೆ ಹಾನ್ಗಲ್ ಕದಂಬರು ಬರ್ತಾರೆ, ಚಂದಾವರದ ಕದಂಬರು ಅಂತ ಕೂಡ ಬರ್ತಾರೆ, ನೆನಪಿಡ್ಕೊಳ್ಳಿ. ಓಕೆ,
ಹೊಯ್ಸಳರ ಕದಂಬರಲ್ಲಿ ಅನೇಕ ರೀತಿಯ ಕದಂಬರನ್ನ ನಾವು ನೋಡ್ಬೋದು. ಚಂದಾವರ ಕದಂಬರು, ಗೋವೆಯ ಕದಂಬರು ಅಂತ ಕೂಡ ಬರ್ತದೆ, ಹಾನ್ಗಲ್ ಕದಂಬರು ಅಂತ ಬರ್ತವೆ. ಅಂದ್ರೆ ಆ ಕಲ್ಟ್ ಡಿವೈಡ್ ಆಗ್ತಾ ಹೋಗಿತ್ತು. ಅಂತವ್ರೆಲ್ಲ ಕೂಡ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಈತ ಆ ನಂತರ 4ನೇ ಬಲ್ಲಾಳನ ನಂತರ, 3ನೇ ಬಲ್ಲಾಳ ಆದ್ಮೇಲೆ 4ನೇ ಬಲ್ಲಾಳನ ನಂತರ ಸಾಮ್ರಾಜ್ಯದ ಮೇಲೆ ಹತೋಟಿಯನ್ನ ಸಾಧಿಸ್ಬಿಟ್ಟು ಈತ ಸಾಮ್ರಾಜ್ಯವನ್ನ ಕಟ್ಟದ. ಹಾಗಾಗಿ 1346ರ ವೇಳೆಗೆ ಈ ರೀತಿ 1336ರಿಂದ 46ರವರೆಗೆ ಅವನು ಮಾಡಿದಂತಹ ಸಾಮ್ರಾಜ್ಯ ಕಟ್ಟುವ ಯೋಜನೆ ಸಕ್ಸಸ್ಫುಲ್ ಆಗಿದ್ರಿಂದಾಗಿ ಶೃಂಗೇರಿಯಲ್ಲಿ ವಿಶಾಲ ಸಾಮ್ರಾಜ್ಯದ ವಿಜಯೋತ್ಸವನ್ನ ಆಚರಣೆ ಮಾಡ್ದ. ಆ ಕಾರಣಕ್ಕಾಗಿನೇ ಇವನಿಗೆ ವೇದ ಮಾರ್ಗ ಸ್ಥಾಪನಾಚಾರ್ಯ ಅನ್ನುವ ಬಿರುದು ಕೂಡ ಶೃಂಗೇರಿಯಿಂದ ಸ್ವಾಮೀಜಿಗಳು ಇವನಿಗೆ ಅದನ್ನು ದಯಪಾಲಿಸಿದ್ರು ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ 56ರಲ್ಲಿ ಆತ ಮರಣವನ್ನು ಕೂಡ ಹೊಂದಿದ. ಅದು ಕೂಡ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಓಕೆ, ಇನ್ನು ಈ ಸಾಮ್ರಾಜ್ಯವನ್ನ ಇವನು ಮರಣ ಹೊಂದೋಕ್ಕಿಂತ ಮುಂಚೆನೆ ತನ್ನ ಇಡೀ ಸಾಮ್ರಾಜ್ಯವನ್ನ ವಿಭಜನೆ ಮಾಡಿದ್ದ. ಮುಂದಿನ ಯುವರಾಜನನ್ನಾಗಿ ಬುಕ್ಕರಾಯನನ್ನ ಆತ ನೇಮಕ ಮಾಡಿದ್ದ. ಬುಕ್ಕರಾಯನ್ಗೆ ಇವತ್ತಿನ ತೆಲಂಗಾಣ ಪ್ರಾಂತ್ಯದ ಭಾಗಗಳನ್ನ ನೋಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ. ಕಂಪಣನಿಗೆ ಉದಯಗಿರಿ ಪ್ರಾಂತ್ಯಗಳನ್ನು ನೋಡ್ಕೊಳಕ್ ಅವಕಾಶ ಮಾಡಿಕೊಟ್ಟಿದ್ದ. ಮಾರಪ್ಪನಿಗೆ ಮಲ್ನಾಡು ಪ್ರಾಂತ್ಯಗಳನ್ನ ಕೊಟ್ಟಿದ್ದ. ಮಾದಪ್ಪನಿಗೆ ಮುಳುಬಾಗಿಲುಗಳನ್ನ ಕೊಟ್ಟಿದ್ದ. ನೆನಪಿಡಿಗಳೇ, 5 ಜನ ಸಹೋದರರಾಗಿದ್ರಿಂದ ಮೇನ್ ರಾಜಧಾನಿಯಲ್ಲಿ ಹರಿಹರ ಇದ್ರೆ ತೆಲಂಗಾಣ ಭಾಗದಲ್ಲಿ ಬುಕ್ಕರಾಯ ಇರ್ತಾನೆ. ಉದಯಗಿರಿಯಲ್ಲಿ ಕಂಪಣನನ್ನ ನೇಮಕ ಮಾಡಿದ್ದ. ಮಲ್ನಾಡು ಪ್ರಾಂತ್ಯಗಳಿಗೆ ಮಾರಪ್ಪನನ್ನ, ಮುಳುಬಾಗಿಲಲ್ಲಿ ಮುದ್ದಪ್ಪನನ್ನ ಇಟ್ಟಿದ್ದ. ಹಂಗಾಗಿ ಶೃಂಗೇರಿ ಗುರುಗಳು ವಿದ್ಯಾತೀರ್ಥರಿಗೂ ಕೂಡ ಅನೇಕ ದಾನ ಧರ್ಮಗಳನ್ನ ಮಾಡಿದ್ದ ಅಂತ ಕೂಡ ನಮ್ಗದು ಹೇಳುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳಿ. 1ನೇ ಹರಿಹರನ ಒಂದು ಪೂರ್ತಿ ಬಯೋಡೇಟಾದಲ್ಲಿ ಇಷ್ಟನ್ನ ಕೂಡ ನಾವು ನೆನಪು ಇಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ. ಹೇಳಿಕೆ 1A ಇದೆ. ಏನಿದೆ ಹೇಳಿಕೆ? ಬಹಮನಿ ಸುಲ್ತಾನ್ 1ನೇ ಮೊಹಮ್ಮದ್ನನ್ನ ಸೋಲಿಸಿ ಮುದ್ಗಲ್ ಮತ್ತು ಅದಾನಿ ಕೋಟೆಗಳನ್ನ ಆತ ಗೆದ್ದ ಅಂತ. 2ನೇದು ಆರ್ಕಾಟ್ನ ಶಂಭೂರಾಯನನ್ನ ಸೋಲಿಸಿ ರಾಮೇಶ್ವರಂ ವರೆಗೆ ದಾಳಿಯನ್ನ ಮುಂದುವರಿಸಿದ ಅಂತ. 3ನೇದು ಮದುರೈನಲ್ಲಿ ಶ್ರೀರಂಗನಾಥನ ವಿಗ್ರಹವನ್ನ ಪುನಃ ಸ್ಥಾಪನೆ ಮಾಡ್ದ. 4ನೇದು ಕಂಪಣರಾಯನ ಪತ್ನಿ ಮಧುರಾ ವಿಜಯಂ, ಗಂಗಾಂಬಿಕೆ ಮಧುರಾ ವಿಜಯಂ ಕೃತಿಯನ್ನ ರಚಿಸಿದಳು ಅಂತ. ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಯೋಚನೆ ಮಾಡಿ ನೋಡೋಣ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಈ ಹೇಳಿಕೆ ತಪ್ಪಾಗಿದೆ. ಈ ಹೇಳಿಕೆ ತಪ್ಪಾಗಿದೆ. ಇನ್ನು ಉಳಿದೆಲ್ಲ ಹೇಳಿಕೆಗಳು ಕರೆಕ್ಟ್ ಇದೆ. ಓಕೆ, 1ನೇ ಹೇಳಿಕೆನೂ ಕರೆಕ್ಟ್ ಇದೆ, 2ನೇ ಹೇಳಿಕೆ ಕರೆಕ್ಟ್ ಇದೆ, 4ನೇ ಹೇಳಿಕೆ ಕರೆಕ್ಟ್ ಇದೆ, 3ನೇದು ತಪ್ಪು. ಶ್ರೀರಂಗಮ್ಮಲ್ಲಿ ಶ್ರೀರಂಗನಾಥನ ವಿಗ್ರಹವನ್ನ ಈತ ಪುನಃಸ್ಥಾಪನೆ ಮಾಡ್ತಾನೆ. ಓಕೆ, ಅದು ಮದುರೈ ಸುಲ್ತಾನರ ಮೇಲಿನ ದಾಳಿಯ ಯಶಸ್ವಿಗೋಸ್ಕರವಾಗಿ ನಡೆದಂತಹ ಒಂದು ಹೋರಾಟ ಆಯ್ತು. ಅದ್ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ನೋಡಿ, ಬುಕ್ಕರಾಯನ ದಿಗ್ವಿಜಯಗಳಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ನೀವು ಇಂಡಿಯಾ ಮ್ಯಾಪ್ ಆಗ್ತಾನೆ ಹೇಳಿದ್ ನಿಮಗೆ ಅದೇನೆ, ಕೊಂಡವೀಡು ಪ್ರಾಂತ್ಯಗಳಿತ್ತು. ಓಕೆ, ಈ ಕೊಂಡವೀಡು ಒರಿಸ್ಸಾದ ಭಾಗದಲ್ಲಿ ಕೊಂಡವೀಡು ಪ್ರಾಂತ್ಯಗಳಲ್ಲಿ ಇದ್ದಂತ ಪೆನುಗೊಂಡೆಗೆ ಮತ್ತು ಆಂಧ್ರ ಕೋಟೆಗಳನ್ನ ಗೆಲ್ತಾರೆ. ಗೆದ್ದೋಕೆ ಕಾರಣ ಅಂದ್ರೆ ಅಲ್ಲಿದ್ದಂತಹ ರಾಜವಂಶಗಳ ಆಳ್ವಿಕೆ ಅಂತಂದ್ರೆ ಸ್ಥಳೀಯ ಆಡಳಿತವನ್ನು ನೋಡ್ಕೊಳ್ತಿದ್ದವ್ರೆ ಈ ರೆಡ್ಡಿಗಳು. ಸೊ ರೆಡ್ಡಿಗಳನ್ನ ಸೋಲಿಸಿ ಪೆನುಗೊಂಡ ಆಂಧ್ರ ಕೋಟೆಗಳನ್ನು ಗೆಲ್ತಾನೆ. ಬಹಮನಿ ಸುಲ್ತಾನ್ರಲ್ಲಿ 1ನೇ ಮೊಹಮ್ಮದ್ ಅವಾಗ ಇವನ ಸಮಕಾಲೀನ ಅರಸ. ಸೊ ಅದು ಕೂಡ ನೆನಪಿಟ್ಕೊಳ್ಳಿ, ಸಮಕಾಲೀನ ಅರಸರ ಬಗ್ಗೆ ಪ್ರಶ್ನೆ ಬಂದಾಗ ಇಂಪಾರ್ಟೆಂಟ್ ಆಗತ್ತೆ. ಆ 1ನೇ ಮೊಹಮ್ಮದ್ನನ್ನ ಸೋಲಿಸಿ ಮುದ್ಗಲ್ ಮತ್ತು ಅದ್ವಾನಿ ಕೋಟೆಗಳನ್ನ ಈತ ಗೆದ್ದ ಅಂತ ಕೂಡ ಹೇಳುತ್ತೆ. ಇದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಅದ್ರ 3ನೇದು ನೆನಪಿಟ್ಕೊಳ್ಳಿ, ಆರ್ಕಾಟ್ನ ಶಂಭೂರಾಯನನ್ನ ಸೋಲಿಸಿ ರಾಮೇಶ್ವರಂ ವರೆಗೆ ಈತ ದಾಳಿಯನ್ನ ಮುಂದುವರಿಸ್ಕೊಂಡು ಬಂದ ಅಂತ. ಇನ್ನು ಮಲಬಾರಿನ ರಾಜರನ್ನ ಕೂಡ ಆತ ಸೋಲಿಸಿದ್ದ, ತನ್ನ ಸಹೋದರನ ಮುಂದಿಟ್ಕೊಂಡ್ಬಿಟ್ಟು. ಆದ್ರೆ ಯಾವಾಗೂ ನಮ್ಗೆ ಎಕ್ಸಾಮ್ಸ್ ದೃಷ್ಟಿಯಿಂದ ಕೇಳತಕ್ಕಂಥದ್ದು ಅಂದ್ರೆ ಬುಕ್ಕನ ಮಹತ್ವದ ದಾಳಿ ಅಂದ್ರೆ
ಅದರಲ್ಲೂ ಮದುರೈ ಸುಲ್ತಾನ್ನ ವಿರುದ್ಧ ಈತ ಕೈಗೊಂಡಂತ ದಾಳಿಯನ್ನೇ ಅತ್ಯಂತ ಮುಖ್ಯ ದಾಳಿ ಅಂತ ಕೂಡ ಕರೀತಾರೆ. ಕಾರಣ ಏನು ಅಂದ್ರೆ, ಈ ಮದುರೈ ಸುಲ್ತಾನ್ ಏನ್ ಮಾಡಿದ ಅಂದ್ರೆ, ಕಂಚಿ ಮತ್ತು ಶ್ರೀರಂಗಂಗಳಲ್ಲಿ ಪ್ರತಿ ಬಾರಿಯೂ ಕೂಡ ದೇವಸ್ಥಾನಗಳನ್ನ ಲೂಟಿ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಈತ ಮದುರೈ ಸುಲ್ತಾನ್ ಇಸ್ಲಾಂನ ತತ್ವಗಳನ್ನ ಪ್ರಚಾರ ಮಾಡ್ತಿದ್ದವನು. ಹಾಗಾಗಿ ದಾರುಲ್ ಇಸ್ಲಾಂನ ನೀತಿ ಏನ್ ಹೇಳ್ತಾರೆ ಅಂದ್ರೆ, ದಾರ್ ಉಲ್ ಇಸ್ಲಾಂ ಧರ್ಮವನ್ನ ಅತಿ ಹೆಚ್ಚು ಪ್ರಚುರಗೊಳಿಸು ಅಂತ. ಆ ದಾರುಲ್ ಇಸ್ಲಾಂನ ಪ್ರಭಾವ ಇವ್ರ ಮೇಲೆ ಇದ್ದಿದ್ರಿಂದಾಗಿ ಮದುರೈ ಸುಲ್ತಾನ್ ಏನ್ ಮಾಡ್ತಾ ಇದ್ದ, ಈ ಕಂಚಿ ಶ್ರೀರಂಗಂ ದೇವಾಲಯಗಳನ್ನು ಲೂಟಿ ಮಾಡಿ ಪ್ರಜೆಗಳ ಪೀಡಕನಾಗಿದ್ದ ಅಂತ ಪ್ರಜೆಗಳ ಪೀಡಕನಾಗಿದ್ದ ಇವನನ್ನ ಸೋಲಿಸ್ಬಿಟ್ಟು ಅಲ್ಲಿ ವಿದ್ಯಾರಣ್ಯರ ಸಲಹೆಯನ್ನ ಪಡ್ಕೊಂಡು ಬುಕ್ಕನ ತನ್ನ ಮಗನಾಗಿರ್ತಕ್ಕಂಥ ವೀರಕಂಪಣನನ್ನ ಮದುರೈ ಸುಲ್ತಾನನ್ನ ಸೋಲಿಸೋದಕ್ಕಾಗಿನೇ ಮತ್ತು ಸಿಂಹಳದವರೆಗೂ ಕೂಡ ದಂಡಯಾತ್ರೆಗಳನ್ನ ಕೈಗೊಳ್ಳುವುದಕ್ಕಾಗಿನೇ ಕೂಡ ವೀರಕಂಪಣ ರಾಯನನ್ನ ಆತ ಕಳಿಸ್ದ ಅಂತ. ಹಾಗೆ ಕಳಿಸ್ಬಿಟ್ಟು ಅಲ್ಲಿನ ಸುಲ್ತಾನ್ ಮುಬಾರಕ್ನನ್ನ ಸೋಲಿಸಿ ಹಿಂದೂ ರಾಜ್ಯಗಳನ್ನ ಆತ ರಕ್ಷಿಸಿದ ಅಂತ ಕೂಡ ಹೇಳುತ್ತೆ. ಹೀಗೆ ರಕ್ಷಿಸಿದ್ರಿಂದಾಗಿ ಮುಂದೆ ಶ್ರೀರಂಗಂನಲ್ಲಿ ಇವನೇನ್ ಅದನ್ನ ಒಡೆದು ಹಾಳು ಮಾಡಿದ್ನಲ್ಲ, ಅದೇ ಒಂದು ದೇವಾಲಯದಲ್ಲಿ ಪುನಃ ಶ್ರೀರಂಗನಾಥನ ವಿಗ್ರಹವನ್ನ ಏನ್ ಮಾಡಲಾಯ್ತು, ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು. ಹಾಗಾಗಿ ಈ ಪಾಯಿಂಟ್ ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆ ಈ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಅಂದ್ರೆ ಇದೇ ಉದ್ದೇಶ. ನೀವು ತುಂಬಾ ಚೆನ್ನಾಗಿ ಅವುಗಳನ್ನ ಅವಾಗ ಏನ್ ಮಾಡ್ಬೇಕು, ರಿಪಿಟೇಷನ್ಸ್ ಮಾಡ್ತಾ ಇರ್ಬೇಕು. ಬುಕ್ಕನ ದಾಳಿ ಅದಕ್ಕೆ ಯಾರು ಹೋಗಿದ್ರು, ವೀರಕಂಪಣರಾಯ ಹೋಗಿದ್ದ. ಹಾಗೆ ಹೋಗಿದ್ದಕ್ಕೋಸ್ಕರವಾಗಿನೇ ಅಲ್ಲಿನ ಶ್ರೀರಂಗಂ ದೇವಾಲಯಗಳನ್ನ ಕೂಡ ಆತ ಲೂಟಿ ಮಾಡಿದ್ದ. ಆ ಶ್ರೀರಂಗಂ ದೇವಾಲಯಗಳಲ್ಲಿ ಮೂರ್ತಿಯನ್ನ ಭಂಜನೆ ಮಾಡಿದ್ರಿಂದಾಗಿ ಪುನಃ ಮೂರ್ತಿಯನ್ನ ಅವನೇನ್ ಮಾಡಿದ್ದ, ಇಲ್ಲಿ ರಚನೆ ಮಾಡಿದ್ದ ಅಂತ. ಸೊ ಇದಕ್ಕೆ ವಿವರಗಳು ನಮ್ಗೆ ಎಲ್ಲಿ ಸಿಗತ್ತೆ, ಇಷ್ಟೊಂದು ದೊಡ್ಡ ವಿವರಗಳು ಅಂತಂದ್ರೆ, ಕಂಪಣರಾಯನ ಪತ್ನಿ ಗಂಗಾಂಬಿಕೆ ಅಂದ್ರೆ ಬುಕ್ಕನ ಮಗ ಕಂಪಣರಾಯ, ಕಂಪಣರಾಯನ ಪತ್ನಿ ಗಂಗಾಂಬಿಕೆ. ಓಕೆ, ಈ ಗಂಗಾಂಬಿಕೆ ಬರೀತಾಳೆ ಒಂದು ಕೃತಿನ, ಮಧುರಾ ವಿಜಯಂ ಅಥವಾ ಅದಕ್ಕೆ ಇನ್ನೊಂದು ಹೆಸರೇ ವೀರಕಂಪಣರಾಯ ಚರಿತಂ ಅಂತ ಕೂಡ ಕರಿತೀವಿ. ವೀರಕಂಪಣರಾಯ ಚರಿತಂ ಅಥವಾ ಮಧುರಾ ವಿಜಯಂ ಏನಿದೆ, ಈ ಕೃತಿಯನ್ನ ಬರೆಯೋದ್ರ ಮುಖಾಂತರವಾಗಿ ಇಲ್ಲಿ ಬಹಳಷ್ಟು ರೀತಿಯಲ್ಲಿ ಯಾವ ರೀತಿಯಾಗಿ ಆಂಧ್ರ ಪ್ರದೇಶದ ಪೆನುಗೊಂಡೆಗಳ ಭಾಗದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಅಪ್ ಟು ಟಿಲ್ ತಮಿಳ್ನಾಡಿನ ಮುಖಾಂತರವಾಗಿ ಶ್ರೀರಂಗಂ ವರೆಗೂ ಕೂಡ, ಅಲ್ಲಿಂದ ಮುಂದೆ ಸಿಲೋನ್ನವರೆಗೂ ಕೂಡ ತನ್ನ ಒಂದು ದಂಡಯಾತ್ರೆಯನ್ನ ಮಾಡಿ ಅಲ್ಲಿ ಆತ ಯಶಸ್ಸನ್ನ ಗಳಿಸಿದ್ದ ಅಂತ. ಇದಕ್ಕೆ ಎಕ್ಸಾಮ್ಸ್ ಅಲ್ಲಿ ಪ್ರತಿ ಬಾರಿ ಕೇಳಿರೋ ಪ್ರಶ್ನೆ ಅಂದ್ರೆ, ಚೀನಾದ ಮಿಂಗ್ ದೊರೆಗಳ ಆಸ್ಥಾನಕ್ಕೆ ಮತ್ತು ಸಿಲೋನ್ನ ದೊರೆಗಳ ಆಸ್ಥಾನಕ್ಕೆ ಈತ ತನ್ನ ರಾಯಭಾರಿಗಳನ್ನ ಕಳಿಸೋದ್ರ ಮುಖಾಂತರವಾಗಿ ಇಲ್ಲಿ ಆತ ಏನ್ ಮಾಡಿದ್ದ, ತುಂಬಾನೇ ಹೆಲ್ಪ್ಫುಲ್ ಆಗಿ ಸಾಮ್ರಾಜ್ಯದ ಫ್ರೆಂಡ್ಶಿಪ್ಸ್ ಅನ್ನ ಆತ ಮೇಂಟೈನ್ ಮಾಡಿದ್ದ ಅಂತ ಕೂಡ ಹೇಳುತ್ತೆ. ಓಕೆ, ಅದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. 4ನೇ ಪ್ರಶ್ನೆ ಇದೆ ನೋಡಿ, 2ನೇ ಹರಿಹರನ ಬಗ್ಗೆ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ. ಸಾಮ್ರಾಟ ಎಂದು ಘೋಷಿಸಿಕೊಂಡ ವಿಜಯನಗರದ ಮೊಟ್ಟ ಮೊದಲ ದೊರೆ ಅಂತ ಕೂಡ ಇವನನ್ನ ಕರೀತಾರೆ. ಸಾಮ್ರಾಟ ಅಂತ ಘೋಷಿಸಿಕೊಂಡಿತ್ತು. 2ನೇದು, ಈತ ಕರ್ನಾಟಕದ ವಿದ್ಯಾವಿಲಾಸ ಎನ್ನುವ ಬಿರುದನ್ನ ಗಳಿಸಿದ್ದ ಅನ್ನೋದು ಕೂಡ ಇದೆ. ಇನ್ನು 3ನೇದು, ಈತ ನಂತರ 1ನೇ ದೇವರಾಯನಿಗೆ ಪಟ್ಟಾಭಿಷೇಕವನ್ನ ಮಾಡಲಾಗಿತ್ತು ಅಂತ. ಸೊ 4th ಒನ್ ಈಸ್, ಇವನು ವೇದ ಮಾರ್ಗ ಸ್ಥಾಪನಾಚಾರ್ಯ ಎನ್ನುವ ಬಿರುದನ್ನು ಹೊಂದಿದ್ದ ಅಂತ. ಸೊ ನಿಮ್ಗೆ 2 ಕಡೆ ಉಲ್ಲೇಖಗಳು ಇದು ಇದೆ. ಇತಿಹಾಸಕಾರರಲ್ಲೇ ಒಂದು ಜಿಜ್ಞಾಸೆ ಇದೆ. ಹಂಗಾಗಿ ನಿಮ್ಗಿದು ಡೌಟ್ ಇದೆ, ಕೆಲವು ಪುಸ್ತಕಗಳಲ್ಲಿ ಕೇವಲ ಒಬ್ರಿಗೆ ಮಾತ್ರ ಇದೆ ಅಂತ ಇದೆ. ಬಟ್ ಶೃಂಗೇರಿಯೇ ಮೊದಲಿಂದಲೂ ಇವರ ಪ್ರತಿಷ್ಠಾನಗಳು ಹೆಲ್ಪ್ ಮಾಡ್ತಾ ಇದ್ದಿದ್ರಿಂದಾಗಿ ಸಾಮಾನ್ಯವಾಗಿ ವೇದಗಳ ಚಿಂತನೆ, ಸಂರಕ್ಷಣೆ, ಪೌರೋಹಿತ್ಯ, ವೈದಿಕ ಸಂಸ್ಕಾರಗಳನ್ನ ಇವರು ಕಾಪಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಟೈಟ್ಲ್ಗಳನ್ನ ಕೊಡಲಾಗಿತ್ತು ಅಂತ ಕೂಡ ಅದನ್ನ ನಾವು ಹೇಳ್ತೀವಿ. ಓಕೆ, ಹಾಗಾಗಿ ಈ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಹೇಳಿಕೆಗಳಲ್ಲಿ ಯಾವ್ದು ತಪ್ಪು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ. ಈ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದ ಉತ್ತರ ಏನು ಅಂತಂದ್ರೆ,
ಇವನ ಅಂತಿಮ ದಿನ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಇತ್ತು, ದುಃಖಕರವಾದ ದಿನಗಳು ಎರಡನೇ ಹರಿಹರ ಅಂತ. ಹಾಗಾಗಿ ಈತ ತನ್ನ ಮಗ ದೇವರಾಯನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಕೂಡ ನಿಮ್ಗೆ ನೆನಪಿರ್ಲಿ. ನೋಡಿ, ಎರಡನೇ ಹರಿಹರನಿಗೂ ಕೂಡ ವೇದ ಮಾರ್ಗ ಸ್ಥಾಪನಾಚಾರ್ಯ ಅನ್ನುವ ಬಿರುದನ್ನ ಹೊಂದಿದ್ದ ಅಂತ. ಜೊತೆಗೆ ಇವನಿಗೆ ರಾಜ ಪರಮೇಶ್ವರ, ಮಹಾರಾಜಾದಿರಾಜ ಇವೆಲ್ಲ ಕಾಮನ್. ಆದರೆ ವೇದಮಾರ್ಗ ಸ್ಥಾಪನಾಚಾರ್ಯದ ಹಿಂದಿರೋ ಮತ್ತು ಕರ್ನಾಟಕ ವಿದ್ಯಾವಿಲಾಸ ಅನ್ನುವ ಬಿರುದಿನ ಹಿಂದ್ಗಡೆ ಬಹಳಷ್ಟು ರೀತಿಯಲ್ಲಿ ಸಂಸ್ಕೃತಿಯ ಅನಾವರಣ ಆಗತ್ತೆ ವಿಜಯನಗರದ್ದು. ಅದರಲ್ಲೂ ಕೂಡ ಈತ ತನ್ನ ವೀರಶೈವ ಸಂತರಿಗೆ, ಜೈನ ಕವಿಗಳಿಗೆ ಈತ ತುಂಬಾನೇ ಆಶ್ರಯವನ್ನ ನೀಡಿದ್ದ. ಯಾವಾಗ ವೀರಶೈವ ಕವಿಗಳು ಜೈನ ಕವಿಗಳಿಗೆ ಏನು ಆಶ್ರಯ ನೀಡಿ ಅವರ ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹಿಸಿದ್ನೋ, ಹಾಗಾಗಿ ಇವನಿಗೆ ಕರ್ನಾಟಕದ ವಿದ್ಯಾವಿಲಾಸ ಎನ್ನುವ ಬಿರುದು ಬರುತ್ತೆ. ಆದರೆ ಇವನ ಕಾಲದಲ್ಲಿ ಸುತ್ತಮುತ್ತಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ ಅನ್ನೋ ಕಾಲಕ್ಕಾಗಿನೇ ಇವನು ಸಾಮ್ರಾಟ ಎರಡನೇ ಹರಿಹರ ಅಂತ ಕರೆಸ್ಕೊಂಡ ಅಂತ ಹೇಳತ್. ಹಂಗಾಗಿ ವಿಜಯನಗರದ ಅರಸರಲ್ಲಿ ಸಾಮ್ರಾಟ ಎಂದು ಕರೆಸಿಕೊಂಡವನು ಮೊದಲ ದೊರೆ ಅಂತ ಕೂಡ ಇವನನ್ನ ಏನ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಇವ್ರದ್ದು ಕಾಮನ್ ಆಗಿ ವಿಜಯನಗರದ ದೊರೆಗಳು ಅವ್ರು ಹೋರಾಟ ಮಾಡಬೇಕು ಅಂದ್ರೆ ಇವರಿಗೆ ಸಿಗೋದೇ ಯಾವುದು, ಕೊಂಡವೀಡಿನ ರೆಡ್ಡಿಗಳು, ಒರಿಸ್ಸಾದ ಗಜಪತಿಗಳು, ವಾರಂಗಲ್ನ ಕಾಕತೀಯರು ಮತ್ತು ಸೇವಣರು, ಯಾದವರು, ಇಷ್ಟು ಜನ ಕೂಡ ನಮ್ಗೆ ಸಿಗುತ್ತೆ. ಓಕೆ, ಹಾಗಾಗಿ ಈ ಕೊಂಡವೀಡು ರೆಡ್ಡಿಗಳನ್ನ ಸೋಲಿಸಿ ಕರ್ನೂಲು, ಗುಂಟೂರು ಭಾಗಗಳು ಮತ್ತು ಅದಂಕಿಗಳನ್ನ ಕೂಡ ಇವರು ವಶಪಡಿಸಿಕೊಳ್ತಾರೆ. ಇನ್ನು ಬಹಮನಿ ಸುಲ್ತಾನರ ಕಾಲಕ್ಕೆ ಇವನ ಸಮಕಾಲೀನ ಅರಸ ಫಿರೋಜ್ ಶಾ ಇದ್ದ. ಹಾಗಾಗಿ ಬಹಮನಿ ಸುಲ್ತಾನ್ ಫಿರೋಜ್ ಶಾನನ್ನ ಸೋಲಿಸ್ಬಿಟ್ಟು ಗೋವಾ ಮತ್ತು ದಾಬೋಲಿ ಮತ್ತು ಚಾಗೋಲಾ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಇದೇ ಗೋವಾದ ದಾಬೋಲಿ ಇದೆಯಲ್ಲ, ದಾಬೋಲಿ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ ಕೂಡ ಓದ್ತಿರ್ ನೋಡಿ, ಅದು ಇರೋದೇ ಇಲ್ಲಿ. ಈ ಪ್ರದೇಶಗಳೆಲ್ಲ ಇವರ ಅಧೀನಕ್ಕೆ ಬಂತು. ಇವನ ಕಾಲದಲ್ಲಿಯೂ ಕೂಡ ಹರಿಹರನ ವೀರಪುತ್ರ ವಿರೂಪಾಕ್ಷ ಸಿಂಹಳದ ದಂಡಯಾತ್ರೆಯನ್ನ ಮಾಡಿ ಈ ಹಿಂದೆ ತನ್ನ ತಂದೆಯ ಕಾಲ ಮತ್ತು ತನ್ನ ಅಜ್ಜನ ಕಾಲದಲ್ಲಾದಂತ ಯಶಸ್ವಿ ಹೋರಾಟಗಳನ್ನು ಮತ್ತೊಮ್ಮೆ ಈತ ಮಾಡ್ದ ಅಂತ ಕೂಡ ಹೇಳುತ್ತೆ. ಮತ್ ಹರಿಹರನ ಎರಡನೇ ಪುತ್ರ ಇದ್ದ, ಅವನು ಎರಡನೇ ಬುಕ್ಕ. ಇವನನ್ನ ವಾರಂಗಲ್ ಮೇಲಿನ ದಾಳಿಗೆ ಕಳಿಸಿದ್ದ. ದಕ್ಷಿಣದಲ್ಲಿ ಮಧುರೈ ಸುಲ್ತಾನರನ್ನ ಸೋಲಿಸ್ಬೇಕಾಗಿತ್ತು, ಜೊತೆಗೆ ಸಿಂಹಳದ ದೊರೆಗಳನ್ನು ಕೂಡ ಸೋಲಿಸ್ಬೇಕಾಗಿತ್ತು. ಹಾಗಾಗಿ ಸಿಂಹಳದ ಕಡೆಗೆ ದಂಡಯಾತ್ರೆ ತಗೊಂಡು ಹೋದವನು ವಿರೂಪಾಕ್ಷ. ಉತ್ತರದಲ್ಲಿ ವಾರಂಗಲ್ನ ಕಾಕತೀಯರು, ಕೊಂಡವೀಡು ರೆಡ್ಡಿಗಳನ್ನ ಸೋಲಿಸ್ಬೇಕು. ಹಾಗಾಗಿ ಇಲ್ಲಿ ಬುಕ್ಕ ತನ್ನ ದಂಡಯಾತ್ರೆಯನ್ನ ಮಾಡಿದ್ದ. ಹಾಗಾಗಿ ಇಬ್ರು ಮಕ್ಕಳಿಗೂ ತುಂಬಾನೇ ಈತ ಫೇವರಿಟ್ ಆಗಿದ್ದಂತ ದಿನಗಳು. ಆದರೆ ಇವನ ಅಂತಿಮ ದಿನಗಳು ಯಾರನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು. ಹಾಗಾಗಿ ಆ ದುಃಖವಾದಂತ ದಿನಗಳನ್ನ ಕಳೀತಾ ಬಂದ. ಮಕ್ಕಳಲ್ಲಿ ಅಧಿಕಾರಕ್ಕಾಗಿ ಯಾದವಿ ಕಲಹಗಳು ಕೂಡ ನಡೆಯಲ್ಪಡ್ತು. ಹೀಗೆ ತನ್ನ ಹಿರಿಯ ಮಗ ವಿರೂಪಾಕ್ಷನ ಆಳ್ವಿಕೆ ಕೂಡ ಈ ಭಾಗದಲ್ಲಿ ನಡೆಸ್ತಾ ಅಂತೇಳಿ ನಂತರ ಇವನ ಎರಡನೇ ಮಗ ಎರಡನೇ ಬುಕ್ಕ ಅಧಿಕಾರವನ್ನ ಕೆಲ ಕಾಲ ನಡೆಸ್ದ. ಆದ್ರೆ ಕೊನೆಗೆ ಉದಯಗಿರಿ ಪ್ರಾಂತ್ಯದಲ್ಲಿ ಇದ್ದಂತಹ ಮೂರನೇ ಮಗ ಒಂದನೇ ದೇವರಾಯನಿಗೆ ಈತ ಪಟ್ಟಾಭಿಷೇಕವನ್ನ ಮಾಡ್ತಾನೆ. ಹಾಗಾಗಿ ಇಬ್ರಿಗೂ ಸಿಗೋದಿಲ್ಲ, ಬುಕ್ಕನಿಗೂ ಸಿಗಲ್ಲ, ವಿರೂಪಾಕ್ಷನಿಗೂ ಸಿಗಲ್ಲ. ಸಿಕ್ಕಿದ್ದು ಉದಯಗಿರಿಯ ರಾಜ್ಯಪಾಲನಾಗ್ಬಿಟ್ಟು ಒಂದು ಯಶಸ್ಸನ್ನ ಗಳಿಸಿದ್ದಂತ ಒಂದನೇ ದೇವರಾಯನಿಗೆ ಈತ ಪಟ್ಟಾಭಿಷೇಕವನ್ನ ಮಾಡ್ತಾನೆ. ಇಲ್ಲಿ ನಾವು ನೋಡ್ಬೋದು. ಸೊ ಎರಡನೇ ಹರಿಹರನ ನಂತರ ಅಧಿಕಾರಕ್ಕೆ ಒಂದನೇ ವಿರೂಪಾಕ್ಷ, ಎರಡನೇ ಬುಕ್ಕ ಬರ್ತಾರೆ ಅಂತಂದ್ರೆ ಇಲ್ಲಿ ಟೈಮ್ ನೋಡಿ, ಅವರೆಲ್ಲ ಒಂದ್ 5 ತಿಂಗಳು 6 ತಿಂಗಳು ಅಪ್ಪನ ಅಧಿಕಾರದಲ್ಲಿದ್ದಾಗಲೇ ಇವ್ರು ಯಾದವಿ ಕಲಾಗಳನ್ನು ಮಾಡಿಕೊಂಡು ತಾನು ರಾಜ್ಯದ ರಾಜರಾಗಿ ಇವರು ಅಧಿಕಾರ ಮಾಡ್ಕೊಂಡು ಬಂದ್ರು. ಆದ್ರೆ ಒರಿಜಿನಲ್ ಆಗಿ ಅಲ್ಲಿನ ಪಟ್ಟಾಭಿಷೇಕಗಳು ದೇವರಾಯನಿಗೆ ಅಲ್ಲಿ ನೆರವೇರ್ತು ಅಂತ ಕೂಡ ಅದನ್ನ ಹೇಳ್ತೀವಿ. ಹಂಗಾಗಿ ಸಂಗಮ ವಂಶದಲ್ಲಿ ಎರಡನೇ ಹರಿಹರ, ಒಂದನೇ ಹರಿಹರ, ಒಂದನೇ ಬುಕ್ಕ, ಒಂದನೇ ಹರಿಹರನ ಕಾಲದವರೆಗೆ ಸುಭಿಕ್ಷವಾಗಿದ್ದ ಈ ಸಾಮ್ರಾಜ್ಯದಲ್ಲಿ ಯಾದವಿ ಕಲಹಗಳು ನಡೆದ್ಬಿಟ್ಟು ಒಂದನೇ ವಿರೂಪಾಕ್ಷ, ಎರಡನೇ ಬುಕ್ಕ, ಒಂದನೇ ದೇವರಾಯನ ಆಡಳಿತಕ್ಕೆ ಇದೇನಾಯ್ತೋ ಶಿಫ್ಟ್ ಆಯ್ತು ಅಂತ ಕೂಡ ಓದ್ತೀವಿ. ಓಕೆ, ನೆಕ್ಸ್ಟ್
ಇಲ್ಲಿ 5ನೇ ಪ್ರಶ್ನೆ ಒಂದಿದೆ, ಇದನ್ನ ಅಟೆಂಡ್ ಮಾಡಿ. ವಿಜಯನಗರದ ಕಾಲದಲ್ಲಿ 1ನೇ ದೇವರಾಯನು ನೋಡಿ, ವಿಜಯನಗರದ ಕಾಲದಲ್ಲಿ 1ನೇ ದೇವರಾಯನು ಬಂಡೆಕಲ್ಲನ್ನು ಕೊರೆದು ಕಾಲುವೆಯನ್ನ ನಿರ್ಮಿಸಿ ತುಂಗಾ ನದಿಯಿಂದ ನೀರನ್ನು ಹರಿಸಿ ಕೃಷಿ ಮತ್ತು ನೀರಾವರಿಯನ್ನು ಅಭಿವೃದ್ಧಿಗೊಳಿಸಿದನು ಎಂಬ ಈ ಹೇಳಿಕೆಯನ್ನ ನೀಡಿದವರು ಯಾರು ಅಂತ. ಎ ಇದೆ ರಾಬರ್ಟ್ ಸಿವೆಲ್, ಬಿ ಇದೆ ಇಟಲಿಯ ಪ್ರವಾಸಿ ನಿಕೋಲೋ ಕೊಂಟಿ, ಸಿ ಇದೆ ಫೆರಿಸ್ಟಾ, ಡಿ ಇದೆ ಅಬ್ದುಲ್ ರಜಾಕ್. ಓಕೆ, ಸೊ ಇದನ್ನು ಕೂಡ ನೀವು ಯೋಚನೆ ಮಾಡಿ, ತುಂಬಾ ಅದ್ಭುತವಾದ ಆನ್ಸರ್ ಸಿಗುತ್ತೆ. ಈ ಪ್ರಶ್ನೆಗೆ ನೀವು ಸರಿಯಾದ ಆನ್ಸರ್ನ ನೋಡೋದಾದ್ರೆ, ಬಂಡೆಕಲ್ಲನ್ನ ಕೊರೆದು ಕಾಲುವೆಯನ್ನ ನಿರ್ಮಿಸಿ ತುಂಗಾ ನದಿಯಿಂದ ನೀರರಿಸಿ ಕೃಷಿ ನೀರಾವರಿಗಳನ್ನು ಅಭಿವೃದ್ಧಿಗೊಳಿಸಿದ್ದವು ಅಂತ ಹೇಳಿಕೆಗಳನ್ನು ಕೊಟ್ಟವನು ಮರೆತು ಹೋದ ಸಾಮ್ರಾಜ್ಯದ ರಾಬರ್ಟ್ ಸಿವೆಲ್ ಈ ಹೇಳಿಕೆಯನ್ನ ನೀಡಿದ್ದ. ಹಾಗಾಗಿ 1ನೇ ದೇವರಾಯನ ಕಾಲ ಬಹಳ ಅದ್ಭುತವಾಗಿರತಕ್ಕಂಥ ಕಾಲ. ಕಲಾಪ್ರಿಯನಾಗಿರ್ತಕ್ಕಂಥ ಈ ದೊರೆ ವಿಜಯನಗರವನ್ನ ಭವ್ಯ ನಗರವನ್ನಾಗಿ ನಿರ್ಮಾಣ ಮಾಡದಂತ ಕೀರ್ತಿ ಇವನಿಗೆ ಸಲ್ಲತ್ತೆ. ಹಾಗಾಗಿನೇ ಈ ಸಾಮ್ರಾಜ್ಯದ ಅನಂತರ ಅಧ್ಯಯನ ಮಾಡುವಾಗ, ನೆನಪಿಟ್ಕೊಳ್ಳಿ, ಈ ಸಾಮ್ರಾಜ್ಯವನ್ನ ಅನಂತರ ಅಧ್ಯಯನ ಮಾಡುವಾಗ ರಾಬರ್ಟ್ ಸಿವೆಲ್ ದ ಫರ್ಗಟನ್ ಎಂಪೈರ್ ಅನ್ನೋ ಕೃತಿಯಲ್ಲಿ ಈ ಹೇಳಿಕೆಯನ್ನ ಬರೀತಾರೆ. ಯಾಕೆಂದ್ರೆ ಕಾಲುವೆಗಳನ್ನ ನಿರ್ಮಾಣ ಮಾಡುವ ಆ ಭಾಗ ಏನಾಗಿತ್ತು, ಬಳ್ಳಾರಿಯ ಭಾಗ, ಹೊಸಪೇಟೆಗಳ ಭಾಗ, ಬಹಳಷ್ಟು ದಟ್ಟವಾಗಿರ್ತಕ್ಕಂಥ ಶಿಲಾಮಯ ಭಾಗಗಳು, ಕರ್ನೂಲು, ಕಡಪ, ಆಂಧ್ರ ನೋಡಿದೆ ನೀವು, ಗುಂಟೂರು ಭಾಗ. ಸೊ ಆ ಭಾಗದಲ್ಲೂ ಕೂಡ ಬಂಡೆಕಲ್ಲನ್ನ ಕೊರೆದು ಕಾಲುವೆಗಳನ್ನ ಮಧ್ಯದಲ್ಲಿ ನಿರ್ಮಾಣ ಮಾಡಿ ತುಂಗಾ ನದಿಯನ್ನು ನೀರು ಹರಿಸ್ಬಿಟ್ಟು ಕೃಷಿ ಮತ್ತು ನೀರಾವರಿಗಳನ್ನ ಅಭಿವೃದ್ಧಿಪಡಿಸಿದ್ರು ಅಂತ ಕೂಡ ಹೇಳ್ತಾರೆ. ಬಟ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದಂತ ಇಟಲಿಯ ಪ್ರವಾಸಿ ನಿಕೋಲೋ ಕೊಂಟಿ ಈತ ವಿಜಯನಗರವನ್ನ ಬಹಳ ಮುಕ್ತ ಕಂಠದಿಂದ ಹೋಳುತ್ತಾನೆ. ಅವನು ಕೇವಲ ಕೃಷಿ ಮತ್ತು ನೀರಾವರಿ ವಿಚಾರಗಳನ್ನಷ್ಟೇ ಹೇಳಲ್ಲ, ನಿಕೋಲೋ ಕೊಂಟಿ ಬಹಳ ಅದ್ಭುತವಾಗಿ ಈ ಸಾಮ್ರಾಜ್ಯದ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಇವರ ವಾಣಿಜ್ಯದ ಎಲ್ಲ ವಿವರಗಳನ್ನ ಆತ ನಿಕೋಲೋ ಕೊಂಟಿ ಹೇಳ್ತಾನೆ. ಹಾಗಾಗಿ ನಿಕೋಲೋ ಕೊಂಟಿ ವಿಚಾರ ಇಟಲಿಯ ಪ್ರವಾಸಿಗಂದು ತುಂಬಾ ಇಂಪಾರ್ಟೆಂಟ್. ಆದ್ರೆ 1ನೇ ದೇವರಾಯನ ಆಡಳಿತ ಕಾಲದಲ್ಲಿ ಒಂದು ಸುಳ್ಳು ಸುದ್ದಿ, ಒಂದು ಗಾಸಿಪ್ ಮ್ಯಾಟರ್ ಕೂಡ ಇತ್ತು. ಅದು ಇದುವರೆಗೂ ಕೂಡ ನಮ್ಮ ಇತಿಹಾಸಕಾರರಲ್ಲಿ ಫೆರಿಸ್ಟಾ ಅಂದ್ರೇನೆ ನಾವು ಊರ್ ಸುಳ್ಳ ಅಂತ ಅಂತಿರ್ತೀನಿ ಯಾವಾಗ್ಲೂ ಕೂಡ. ಯಾಕಂದ್ರೆ ಅವನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳಲ್ಲಿ ಸತ್ಯಾಂಶ ಸಿಗದೆ ಇರೋದು. ಅವನು ಪಕ್ಕಾ ಫೇವರಿಟ್ ಆಗಿ ಬಹಮನಿ ಸುಲ್ತಾನ್ರಿಗೆನೆ ಬರ್ದಿರೋದ್ರಿಂದಾಗಿ ಫೆರಿಸ್ತಾನ ಎಲ್ಲ ಹೇಳಿಕೆಗಳು ಕೂಡ ಸಾಮಾನ್ಯವಾಗಿ ತಪ್ಪಿತ್ತು ಅಂತ. ಹಂಗಾಗಿ ನಾನು ಯಾವಾಗಲೂ ಊರ್ ಸುಳ್ಳ ಅಂತ ಬೈತಾ ಇರ್ತೀನಿ ಕ್ಲಾಸ್ಗಳಲ್ಲಿ. ಯಾರನ್ನ? ಫೆರಿಸ್ತಾನನ್ನ. ಒರಿಜಿನಲ್ ಆಗಿ ಕರ್ನಾಟಕದ ಇತಿಹಾಸದ ಆತ ಒಬ್ಬ ಇತಿಹಾಸಕಾರನಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಮೋಹಕ್ಕೆ ಒಳಗಾಗದೆ ನೀಟಾಗಿ ಅವನು ದಾಖಲೆ ಮಾಡಬೇಕಾಗಿತ್ತು. ಆದ್ರೆ ಅವನು ಪಕ್ಕ ಬಹಮನಿ ಸುಲ್ತಾನರ ಪರವಾಗಿನೇ ದಾಖಲೆ ಮಾಡ್ತಾನೆ. ಅದರಲ್ಲಿ ಇದೊಂದು ಸುಳ್ಳು ಸುದ್ದಿ, ಯಾವುದು ಅಕ್ಕಸಾಲೆ ಹುಡುಗಿ ಯುದ್ಧ ಅಂತ. ಕಾರಣ, ಮುದುಗಲ್ ಕೋಟೆಯನ್ನ ಗೆದ್ದುಬಿಟ್ಟು ಅಲ್ಲಿನ ಚಿನ್ನದ ವ್ಯಾಪಾರಿ ಮಗಳಾಗಿರ್ತಕ್ಕಂಥ ಪರ್ತಾಳನ್ನ ವಿವಾಹವಾಗಲು 1ನೇ ದೇವರಾಯ ಬಯಸಿದ್ದ ಅಂತ. ಸೇಮ್ ಇದೇ ರೀತಿಯ ಲವ್ ಸ್ಟೋರಿಯೂ ಕೂಡ ಬಹಮನಿ ಸುಲ್ತಾನ್ ಫಿರೋಜ್ ಶಾನಿಗೂ ಕೂಡ ಇತ್ತು ಅಂತ 1ನೇ ದೇವರಾಯ ವಿಚಾರದಲ್ಲಿ ಫೆರಿಸ್ಟಾ ಈ ಡೈಲಾಗ್ ಅನ್ನ ಹೇಳ್ತಾನೆ. ಹಾಗಾಗಿ ಇವರಿಬ್ಬರಿಗೂ ಯುದ್ಧ ನಡೀತಂತೆ. ಯುದ್ಧದಲ್ಲಿ 1ನೇ ದೇವರಾಯ ಸೋತ್ಬಿಟ್ಟು ಮುಂದೆ ಅದರ ಪರಿಣಾಮ ಫಿರೋಜ್ ಶಾ ದೇವರಾಯನನ್ನ ಸೋಲಿಸ್ಬಿಟ್ಟು ಮುಂದೆ ಅವಳನ್ನ ತನ್ನ ಮಗನಿಗೆ ವಿವಾಹ ಮಾಡಿಸಿದ ಅಂತ ಕೂಡ ಹೇಳುತ್ತೆ. ಆಕ್ಚುಲಿ ಈ ಒಂದು ಫಿರೋಜ್ ಶಾನ ಒಂದು ವೈಭವವನ್ನ ಈ ಫೆರಿಸ್ಟಾ ತನ್ನ ಕೃತಿಯಲ್ಲಿ ಅದನ್ನ ಹೇಳ್ತಾರೆ. ಹಂಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇದು ಫೆರಿಸ್ತಾನ ಒಂದು ವಿವಾದಿತ ಹೇಳಿಕೆ. ಹೌದು, ನಾವು ನೀವೆಲ್ಲ ಹೇಳ್ತೀವಲ್ಲ ಹಸಿ ಸುಳ್ಳು ಅಂತ. ಹೌದು, ಒಣಗಿರೋ ಸುಳ್ಳು ಹೇಳಿದ್ರೆ ಅರಗಿಸ್ಕೋಬಹುದು. ಈ ಹಸಿ ಸುಳ್ಳು ಅಂದ್ರೆ ಮೇಲೆ ಗೊತ್ತಾಗುತ್ತೆ ಅಂತ. ಸೋತ ದೇವರಾಯ ತನ್ನ ಮಗಳನ್ನ ಫಿರೋಜ್ ಶಾನಿಗೆ ವರದಕ್ಷಿಣೆ ರೂಪದಲ್ಲಿ ವಿವಾಹ ಮಾಡಿಸ್ತಾ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಇದಕ್ಕೆ ಫೆರಿಸ್ತಾನ ಕೃತಿಯಲ್ಲಿ ಮಾತ್ರ ಇದು ಪ್ರತಿಬಿಂಬಿತವಾಗಿದೆ ಬಿಟ್ರೆ ಅಷ್ಟೊಂದು ದೊಡ್ಡ ಮ್ಯಾಟ್ರು ಸಮಕಾಲೀನ ಯಾವುದೇ ಇತಿಹಾಸಕಾರರಲ್ಲಿಯೂ ಕೂಡ ಇದ್ರ ಬಗ್ಗೆ ಒಂದು ಸುಳಿವಿನ ವಿಚಾರಗಳು ಕೂಡ ಇಲ್ಲ.
ಹಾಗಾದ್ರೆ ಫೆರಿಸ್ತಾ ಬರೆದಿದಂತ ಈ ಸೆಂಟೆನ್ಸ್ಗೆ ಯಾವುದೇ ಪುರಾವೆಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಇದು ನಂಬಲಿಕ್ಕೆ ಅರ್ಹವಾಗಿಲ್ಲ ಅಂತ ಕೂಡ ಇದನ್ನ ಘೋಷಣೆ ಮಾಡಿದ್ದಾರೆ. ಆನಂತರ ಎರಡ ಯುದ್ಧದಲ್ಲಿ ಆತ ಸೋಲಿಸ್ತಾ ಮುಂದೆ ದೇವರಾಯಂದ ಹೋರಾಟಗಳನ್ನ ಹೇಳ್ತೀವಿ. ಆತ ಕಳಿಂಗದಲ್ಲಿ ಗಜಪತಿಗಳು, ರಾಜಮಂಡ್ರಿಯಲ್ಲಿ ರೆಡ್ಡಿಗಳನ್ನ ಸೋಲಿಸಿ ಸಾಮ್ರಾಜ್ಯವನ್ನ ಆತ ಸಂರಕ್ಷಣೆ ಮಾಡ್ದ ಅಂತ ಕೂಡ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬಿರುದೀಗ ಗಜಬೆಂಟೆಕಾರ. ನೆನ್ಪಿಟ್ಟುಕೊಳ್ಳಿ, ಮುಂದಿನ ಆಡಳಿತಕ್ಕೆ ಹೋಗೋಣ. ಗಜಬೆಂಟೆಕಾರ ಎನ್ನುವ ಬಿರುದನ್ನ ಹೊಂದಿದ್ದ ವಿಜಯನಗರದ ದೊರೆ ಯಾರು? ಒಂದನೇ ದೇವರಾಯನ, ಎರಡನೇ ದೇವರಾಯ, ಮಲ್ಲಿಕಾರ್ಜುನ ಮತ್ತು ಎರಡನೇ ವಿರೂಪಾಕ್ಷ. ಇದರಲ್ಲಿ ಯಾರಿಗೆ ಗಜಬೆಂಟೆಕಾರ ಎನ್ನುವ ಬಿರುದು ಇತ್ತು ಅಂತ ನೀವೀಗ ಯೋಚನೆ ಮಾಡಬೇಕು. ನೋಡಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತ ಕೂಡ ಇವನ ಬಗ್ಗೆ ಉಲ್ಲೇಖ ಇದೆ. ಓಕೆ, ಬಹಳಷ್ಟು ಜನರಿಗೆ ಈ ಗಜಬೆಂಟೆಕಾರ ಅಂದ್ರೆ ಏನು ಅಂತ ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇದೆ. ನಾನು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗಳನ್ನೂ ಕೇಳ್ತಾ ಇರ್ತೀನಿ, ನಮ್ಮ ಇತಿಹಾಸ ಉಪನ್ಯಾಸಕರಲ್ಲೂ ಕೂಡ ಚರ್ಚೆ ಮಾಡಿದೀನಿ, ಏನ್ ಸರ್ ಹಾಗಂದ್ರೆ ಅಂತ. ಆದ್ರೆ ಎಲ್ಲರೂ ಕೂಡ ನಾನು ಕೇಳಿದವರೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಮಿಸ್ಟೇಕ್ ಆಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಗಜಬೆಂಟೆಕಾರ ಅಂದ್ರೆ ಆನೆಗಳನ್ನ ಬೇಟೆಯಾಡೋದು ಅಂತ. ನೋಡಿ ಸ್ವಾಮಿ, ಆನೆಗಳನ್ನ ಆಡೋದಾಗಿದ್ರೆ ಬಿರುದಲ್ಲಿ ಗಜಬೇಟೆಗಾರ ಅಂತ ಕೊಡ್ತಾ ಇದ್ರು ಅಂತ ನಾನು. ಗಜಬೇಟೆಗಾರ ಅಂತ ಕೊಡಬಿಟ್ಟು ಇಲ್ಲೊಂದು 0 ಇದೆ, ಬೇಂಟೆಕಾರ ಅಂತ ಅನುಸ್ವರದ ಉಲ್ಲೇಖ ಬರ್ತಾ ಇದೆ ಅಂದ್ರೆ ನೀವು ಹೇಳ್ತಾ ಇರೋ ತಪ್ಪು ಅಂತ ನಾನು ಹೇಳ್ತಾ ಇದ್ದೆ. ಹೌದು, ಎಕ್ಸಾಕ್ಟ್ಲಿ ತಪ್ಪು. ಆನೆಗಳನ್ನು ಬೇಟೆಯಾಡೋದಲ್ಲ, ಬೇಟೆಯಾಡುವುದು ಪ್ರತಿಯೊಬ್ಬ ರಾಜನಿಗೆ ಒಂದು ಆದ್ಯ ಕರ್ತವ್ಯ, ಅದು ಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೇನ್ ಸಪರೇಟ್ ಅಲ್ಲ, ಆನೆಗಳನ್ನು ಬೇಟೆಯಾಡೋದು ಅಂತಲ್ಲ ಅದು. ಇವತ್ತು ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಗಜಬೆಂಟೆಕಾರ ಅಂತಂದ್ರೆ ಮದಿಸಿದ ಆನೆಯನ್ನ ನೆನ್ಪಿಟ್ಕೊಳ್ಳಿ. ಮದಿಸಿದ ಅಂದ್ರೆ ಮದವೇರಿರ್ತಕ್ಕಂತಹ ಆನೆಯನ್ನ ಪಳಗಿಸುವುದು ಅಂತ. ಮದವೇರಿಸಿದ ಆನೆಗಳನ್ನ ಪಳಗಿಸಿ ಅದನ್ನ ತನ್ನ ಮಾತು ಕೇಳೋ ಹಾಗೆ ಅದನ್ನ ಏನು ಮಾಡೋದು, ಪಳಗಿಸುವಂತೆ ಮಾಡ್ತಕ್ಕಂಥದ್ದು. ಅಂತಹ ಒಂದು ಚಾಕಚಕ್ಯತೆಯನ್ನ ಹೊಂದಿದ್ದ ರಾಜನನ್ನ ಅಪ್ರತಿಮ ರಾಜ ಅಥವಾ ತುಂಬಾ ದೊಡ್ಡ ಯುದ್ಧ ಕಲೆಯನ್ನು ಹೊಂದಿದವನು ಅಂತ ಕರೀತಾರೆ. ಹಂಗಾಗಿ ಅಂತಹ ಕಲೆಗಳಲ್ಲಿ ಪಾರಂಗತನಾಗಿದ್ದವನೇ ಈ ಎರಡನೇ ದೇವರಾಯ. ಅದಕ್ಕೋಸ್ಕರ ಇವನಿಗೆ ಗಜಬೆಂಟೆಕಾರ ಅಂತ ಕರಿತೀವಿ. ಮದಿಸಿದ ಆನೆಯನ್ನ ಆತ ಏನ್ ಮಾಡೋದು, ಬಳಸ್ತಕ್ಕಂಥದ್ದು. ನೀವು ಮೋಸ್ಟ್ಲಿ ಬಾಹುಬಲಿ ಪಿಕ್ಚರ್ ಗಳನ್ನ ನೋಡಿರ್ತೀರಿ. ಬಾಹುಬಲಿ ಪಿಕ್ಚರ್ ನ ಸೆಕೆಂಡ್ ಬಾಹುಬಲಿ ನೋಡುವಾಗ ಅವಳು ತನ್ನ ಬೆಂಕಿಯನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಮದವೇರಿದ ಆನೆ ಒಂದು ದೊಡ್ಡ ರಾಡಿ ಮಾಡ್ತಾ ಇರುತ್ತೆ. ಹಾಗೆ ಮಾಡುವಾಗ ಅಲ್ಲಿ ನೀವು ನೋಡಿದಿರಿ, ಆ ರಾಜ ಹೋಗ್ಬಿಟ್ಟು ಅದರ ತಲೆಗೆ ಸರಿಯಾಗಿ ಹೊಡೆದು ಅದನ್ನ ಪಳಗಿಸಿ ಅವಳು ಬರುವಾಗ ದಾರಿಗೆ ನಮಸ್ಕಾರ ಮಾಡ್ಕೊಂಡು ನಿಲ್ಲತ್ತೆ. ಈ ತರ ಅದ್ಭುತವಾಗಿ ನಿಲ್ಲಿಸುವ ಕಲೆ ರಾಜನಿಗೆ ಗೊತ್ತಿರಬೇಕಾಗಿತ್ತು. ಅದನ್ನ ಹೇಗ್ ಪಳಗಿಸೋದು ಅಂತ. ಬೇರೆ ಎಲ್ಲರೂ ಓಡೋಗ್ತಾರೆ, ಆದ್ರೆ ಅದನ್ನ ಪಳಗಿಸೋದು ಹೇಗೆ ಅನ್ನೋದು ಗೊತ್ತಿರಬೇಕಾಯ್ತು. ಅಂತ ಒಂದು ಯುದ್ಧ ಕಲೆಯನ್ನ ಕಲ್ತಿದ್ದವನೇ ಈ ಎರಡನೇ ದೇವರಾಯ. ಅದಕ್ಕೋಸ್ಕರ ಅವನಿಗೆ ಏನಂತ ಬಿರುದು ಕೊಡ್ತಾರೆ, ಗಜಬೆಂಟೆಕಾರ ಅಂತ ಕೂಡ ಕರೀತಾರೆ. ಓಕೆ, ಸೊ ಈ ಕಲೆ ಗೊತ್ತಿರಬೇಕಾಗಿತ್ತು ರಾಜನಿಗೆ ಅಂತ. ಇದು ನಮ್ಗೆ ಸ್ಪಷ್ಟವಾಗಿ ನಾನು ಬಾಹುಬಲಿಯವರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂತಂದ್ರೆ ಅವ್ರು ಅದನ್ನ ತೋರಿಸಿದ್ರಿಂದ ನಾನು ಹೇಳಿದೆ ಗಜಬೆಂಟೆಕಾರ ಅಂದ್ರೆ ಇದು ಅಂತ. ಅದು ಗಜಗಳನ್ನು ಬೇಟೆ ಆಡೋದಲ್ಲ. ಪ್ರತಿಯೊಂದು ಸಾಮ್ರಾಜ್ಯದಲ್ಲೂ ಆನೆಗಳನ್ನು ಬಳಸ್ತಕ್ಕಂಥ ಸಂಸ್ಕೃತಿ ಇತ್ತು. ಪ್ರತಿ ರಾಜರು ಕೂಡ ಆನೆಗಳನ್ನು ಬೇಟೆ ಆಡ್ತಾ ಇದ್ರು. ಬಟ್ ಇವನಿಗೆ ಯಾಕೆ ಸಪರೇಟ್ ಆಗಿ ಹೇಳ್ತಾರೆ ಅಂತಂದ್ರೆ, ಮದಿಸಿದ ಆನೆಯನ್ನ ಮರ್ದಿಸಿ ಅದನ್ನ ತನ್ನ ಹಿಡಿತಕ್ಕೆ ತಗೊಳ್ಳೋದನ್ನ ಗಜಬೆಂಟೆಕಾರ ಅಂತ ಕೂಡ ಅದನ್ನ ಕರೀತಾರೆ. ಓಕೆ, ಇದು ಕೂಡ ಮುಂದೆ ಹೋಗೋಣ. ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಪ್ರವಾಸಿಗ ಯಾರು ಅಂತ. ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವನು ಯಾರು? ರಾಬರ್ಟ್ ಸಿವೆಲ್, ದೆನ್ ಇಟಲಿಯ ಪ್ರವಾಸಿ ನಿಕೋಲೋ ಕಾಂಟಿ, ಪೆರಿಸ್ಟಾ, ಡಿ ಅಬ್ದುಲ್ ರಜಾಕ್. ಯೋಚನೆ ಮಾಡಿ ನೋಡೋಣ. ನೋಡಿ, ಪ್ರಶ್ನೆಗೆ ನೀವು ಸರಿಯಾದ ಆನ್ಸರ್ನ ನೋಡೋದಾದ್ರೆ ಈ ಅಬ್ದುಲ್ ರಜಾಕ್ ಕೂಡ ಭೇಟಿ ಕೊಟ್ಟಿದ್ದ. ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಬಂದವರು ಅಬ್ದುಲ್ ರಜಾಕ್.
ಆಲ್ರೆಡಿ ನಿಕೋಲೋ ಕೊಂಟಿ ಬಗ್ಗೆ ನಾವು ಮಾತಾಡಿದೀವಿ, ಫೆರಿಸ್ತಾನ್ ಬಗ್ಗೆ ಮಾತಾಡಿದೀವಿ. ರಾಬರ್ಟ್ ಸಿವೆಲ್ ಇವನ್ ಭೇಟಿ ಕೊಟ್ಟವನಲ್ಲ, ವಿಜಯನಗರದ ಅಧ್ಯಯನಕಾರ ಆಯ್ತ. ಓಕೆ, ಫೆರಿಸ್ತಾ ಅವನ್ ಬಹುಮನಿ ಸುಲ್ತಾನ್ ಆ ಸಂದರ್ಭದ ಯುದ್ಧವನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅಟೆಂಡ್ ಮಾಡಿ ಆಮೇಲೆ ಇಮ್ಮಡಿ ದೇವರಾಯನ ಬಗ್ಗೆ ಮಾತಾಡೋಣ. ಶಿವತತ್ವ ಚಿಂತಾಮಣಿ ಎಂಬ ಕೃತಿಯನ್ನ ಬರೆದವ್ರು ಯಾರು? ಓಕೆ, ಅದರಲ್ಲಿ ಇಮ್ಮಡಿ ದೇವರಾಯ ಬರೆದ ಲಕ್ಕಣ್ಣ ದಂಡೇಶ, ಗಜಪತಿಯ ಕಪಿಲೇಂದ್ರ, ಬಾದಣರಾಯರು ಯಾರು ಬರೆದ್ರು ಅಂತ ಯೋಚನೆ ಮಾಡಿ. ಶಿವತತ್ವ ಚಿಂತಾಮಣಿ ನೋಡಿ, ಈ ಪ್ರಶ್ನೆ ನಿಮ್ ಕರೆಕ್ಟ್ ಆಗಿ ಸಿಗೋದು ಅಂತಂದ್ರೆ ಲಕ್ಕಣ್ಣ ದಂಡೇಶ. ಈತನೇ ಬರೆದಂತಹ ವಚನ ಸಾಹಿತ್ಯದ ಅಮೋಘ ಕೃತಿ ಅಂದ್ರೆ ಶಿವತತ್ವ ಚಿಂತಾಮಣಿಯನ್ನ ಆತ ಬರೆದಿದ್ದ. ಓಕೆ, ಅದರಲ್ಲೂ ಕೂಡ ಇಮ್ಮಡಿ ದೇವರಾಯನ ಅಪ್ರತಿಮ ದಂಡನಾಯಕ ಕೂಡ ಹೌದು. ಓಕೆ, ಇಮ್ಮಡಿ ದೇವರಾಯನ ಬಗ್ಗೆ ನಾವು ಮಾತಾಡೋಣ. ಮೊದಲನೇ ಪ್ರಶ್ನೆ ನಾನು ಮಾತಾಡಿದೆ, ಇವನಿಗೆ ಗಜಬೆಂಟೆಕಾರ ಅನ್ನೋ ಬಿರುದು ಇತ್ತು ಅಂತ ಹೇಳಿ. ಎರಡನೇ ಪ್ರಶ್ನೆ ಉತ್ತರ ನೋಡ್ತೀವಿ. 1443 ವೇಳೆಗೆ ಅಬ್ದುಲ್ ರಜಾಕ್ ಇವನ ಸಾಮ್ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಿದ್ದ. ಹಾಗೆ ಭೇಟಿ ಕೊಟ್ಟವರು ಮುಕ್ತ ಕಂಠದಿಂದ ಹೊಗಳುತ್ತಾನೆ. ಇದನ್ನೆಲ್ಲ ನಂಬಲಿಕ್ಕೆ ಸಾಧ್ಯನಾ ಅನ್ನುವ ಡೌಟ್ ಕೂಡ ನಮ್ಮ ಇತಿಹಾಸ ತಜ್ಞರಿಗಿದೆ. ಸುಮಾರು 11 ಲಕ್ಷದಷ್ಟು ಸೈನ್ಯ ಇತ್ತು ಅಂತ ವಿವರಣೆ ಕೂಡ ಕೊಟ್ಟಿದ್ದಾನೆ. ಅಷ್ಟು ಇರಲಿಕ್ಕಿಲ್ಲ, ಆದ್ರೂ ಹೇಳುತ್ತಾರೆ. ಆದ್ರೆ ಇವನ್ ಜೊತೆಗೆ ಧರ್ಮ ಸಹಿಷ್ಣು ದೊರೆ ಅಂತ ಇದು ಎಕ್ಸಾಕ್ಟ್ಲಿ ಹೇಳ್ತೀವಿ. ಸರ್ವಧರ್ಮಗಳ ಸಮನ್ವಯ ಸ್ಥಿತಿಯನ್ನ ವಿಜಯನಗರದ ಅರಸರಲ್ಲಿ ಆರಂಭಕ್ಕೆ ತಂದವನೇ ಇಮ್ಮಡಿ ದೇವರಾಯ. ಹಾಗಾಗಿ ಇಮ್ಮಡಿ ದೇವರಾಯ ಧರ್ಮ ಸಹಿಷ್ಣು ದೊರೆ ಅಂತ ತನ್ನ ಸಿಂಹಾಸನದ ಪಕ್ಕದಲ್ಲಿ ಕುರಾನ್ ಪುಸ್ತಕವನ್ನ ಇಟ್ಟ ದೊರೆ ಅಂತ ಕೂಡ ಹೇಳ್ತೀವಿ. ತನ್ನ ಸಿಂಹಾಸನದ ಪಕ್ಕದಲ್ಲಿ ಅದಕ್ಕೂ ಕೂಡ ಆತ ಆದ್ಯ ಗೌರವಗಳನ್ನ ಕೊಟ್ಟಿದ್ದ ಅಂತ. ಹಾಗಾಗಿ ಇವನ ಕಾಲದಲ್ಲಿ ಸಾಮ್ರಾಜ್ಯದೊಳಗೆ ಧರ್ಮ ಸಹಿಷ್ಣುತೆ ಇತ್ತು ಮತ್ತು ತನ್ನ ಸೈನ್ಯದಲ್ಲಿ ಕೆಲವು ತರಬೇತಿಯನ್ನ ಕೊಡ್ಲಿಕ್ಕೋಸ್ಕರ ಮುಸ್ಲಿಂ ಅಧಿಕಾರಿಗಳನ್ನ ಆತ ನೇಮಕ ಮಾಡ್ಕೊಂಡಿದ್ದ. ವಿದೇಶದಿಂದಲೂ ಕೂಡ ತನ್ನ ಒಂದು ಅಧಿಕಾರಿಗಳನ್ನ ಆತ ಕರೆಸ್ಬಿಟ್ಟು ಸೈನ್ಯ ತರಬೇತಿಯನ್ನ ಕೊಡ್ಲಿಕ್ಕೆ ಇಸ್ಲಾಂ ಅಧಿಕಾರಿಗಳನ್ನು ಕೂಡ ಆತ ನೇಮಕ ಮಾಡಿದ್ದ ಅಂತ ಕೂಡ ನಾವು ಅದನ್ನ ಹೇಳ್ತೀವಿ. ಓಕೆ, ಇದು ಕೂಡ ನಿಮ್ಗೆ ನೆನಪಿರ್ಲಿ. ಜೊತೆಗೆ ನೋಡಿ, ಎರಡನೇ ದೇವರಾಯನ ಕಾಲದಲ್ಲಿ ಒಂದಿಷ್ಟು ದಿಗ್ವಿಜಯಗಳಾಗಿದೆ. ರಾಜಮಂಡ್ರಿಯ ರೆಡ್ಡಿಗಳಿಗೆ ಈತ ಸಹಾಯ ಮಾಡ್ತಾನೆ. ಒಜಿಸ್ಸಾದ ಗಜಪತಿ ರಾಜಮಂಡ್ರಿಯ ರೆಡ್ಡಿಗಳನ್ನ ಸೋಲಿಸ್ಬಿಟ್ಟು, ಹಾಗೆ ಸೋಲಿಸಿ ಅವರು ದೇವರಾಯನ ಸಹಾಯವನ್ನ ಬೇಡದಂತ ಸಂದರ್ಭದಲ್ಲಿ ರಾಜಮಂಡ್ರಿಗಳನ್ನ ಮತ್ತೆ ರಕ್ಷಣೆ ಮಾಡ್ತಕ್ಕಂತ ಕೆಲಸ ಮಾಡ್ಬಿಟ್ಟು ಅವ್ರಿಗೆ ಹೆಲ್ಪ್ ಕೂಡ ಮಾಡಿದ್ದಾನೆ. ಹಾಗಾಗಿ ಧರ್ಮ ಸಹಿಷ್ಣುತ ವಿಚಾರಗಳು ಕಾಣ್ತವೆ. ದ್ವಾಬ್ ಪ್ರದೇಶಗಳನ್ನ ವಶ ಮಾಡಿಕೊಳ್ತಕ್ಕಂಥದ್ದು. ಹಾಗಾಗಿ ಬಹುಮನಿ ಸುಲ್ತಾನರಲ್ಲಿ ಎರಡನೇ ಅಲಾವುದ್ದೀನ್ ದಾಳಿ ಮಾಡದಂತ ಸಂದರ್ಭದಲ್ಲಿ ಈತ ದೇವರಾಯನಿಗೆ ಕಪ್ಪ ಕಾಣಿಕೆಯನ್ನ ಕೇಳದ ಅನ್ನೋ ಕಾರಣ ಬರ್ತದೆ. ಹಾಗಾಗಿ ಆತ ಅಧಿಕಾರಕ್ಕೆ ಬಂದ ಮೇಲೆ ಅಹಮದ್ ಶಾನನ್ನ ಕೂಡ ಸೋಲಿಸಿ ಅವನಿಂದ ರಾಯಚೂರು, ಮುದಗಲ್, ಗೋವಾ ಪ್ರದೇಶಗಳನ್ನ ಕೂಡ ಆತ ಗೆದ್ದ ಅಂತ ಕೂಡ ನಮಗದು ಹೇಳುತ್ತೆ. ಜೊತೆಗೆ ಸ್ನೇಹಿತರೆ, ಲಕ್ಕಣ್ಣ ದಂಡೇಶನ ದಂಡಯಾತ್ರೆ ಬಗ್ಗೆ ಪ್ರತಿ ಬಾರಿ ಪ್ರಶ್ನೆ ಬರ್ತದೆ ನಮ್ಗೆ. ದಖನ್ನಲ್ಲಿ ಹೊರಟಂತ ಇವನ ಹೋರಾಟ ಕೇರಳದ ಕಲ್ಲಿಕೋಟೆ, ನೆನ್ಪಿಟ್ಕೊಳ್ಳಿ, ಕೇರಳದ ಕಲ್ಲಿಕೋಟೆ, ಪುಲಿಕಾಟ್ ಭಾಗಗಳು, ಸಿಲೋನ್ ವರೆಗಿನ ರಾಜ್ಯಗಳನ್ನೆಲ್ಲ ಗೆದ್ದು ಅಲ್ಲಿಂದ ಆತ ಕಪ್ಪ ಕಾಣಿಕೆಯನ್ನ ಪಡೆದು ಬಂದ. ಹಾಗಾಗಿ ದೇವರಾಯನ್ಗೂ ಕೂಡ ಒಂದು ಟೈಟಲ್ ನ ಕೊಡ್ಲಾಯ್ತು, ದಕ್ಷಿಣದ ಸಮುದ್ರಾಧಿಪತಿ ಅಂತ. ಆಕ್ಚುಲಿ ನಮ್ಮ ಇತಿಹಾಸದಲ್ಲಿ ಇದು ಒಂದು ರಾಂಗ್ ಇನ್ಫಾರ್ಮೇಟಿವ್ ಯಾವಾಗ್ಲೂ ರೆಕಾರ್ಡ್ ಆಗಿದೆ. ನಾನೀಗ ಅದನ್ನ ತಪ್ಪು ಅಂತನೂ ಹೇಳಕ್ ಆಗೋದಿಲ್ಲ, ಬಟ್ ಇದೇ ಅದನ್ನ ನಿಮ್ಗೆ ಹೇಳ್ಬೇಕು. ಒರಿಜಿನಲಿ ಇಲ್ಲಿ ದಕ್ಷಿಣದ ಸಮುದ್ರಾಧಿಪತಿ ಅನ್ನೋ ಬಿರುದು ದೇವರಾಯ ಯಾರಿಗ್ ಕೊಟ್ಟಿದ್ದ ಅಂದ್ರೆ ಲಕ್ಕಣ್ಣ ದಂಡೇಶನಿಗೆ ಕೊಟ್ಟಿದ್ದ. ಕೆಲವು ರೆಕಾರ್ಡ್ ಪುಸ್ತಕಗಳಲ್ಲಿ ನಮ್ಗಿದು ಮಾಹಿತಿ ಸಿಗತ್ತೆ. ಆದರೆ ನಮ್ಮ ಟೆಕ್ಸ್ಟ್ ಬುಕ್ಸ್ ಗಳೇ ಇವನ್ನ ಉಲ್ಟಾ ಹೇಳೋದ್ರಿಂದ ನಾವೇನು ಹೇಳಕ್ಕಾಗಲ್ಲ, ಹೂ ಅನ್ಕೊಂಡ್ ಸುಮ್ನೆ ಇರ್ಬೇಕಾಗತ್ತೆ. ಹಾಗಾಗಿ ಲಕ್ಕಣ್ಣ ದಂಡೇಶನಿಗೆ ದಕ್ಷಿಣ ಸಮುದ್ರಾಧಿಪತಿ ಅಂತ ಇವನಿಗೆ ಏನಾಯ್ತು ಬಿರುದು ಸಿಕ್ಕಿತ್ತು. ಕಾರಣ ಏನು ಅಂದ್ರೆ ಸಿಲೋನ್ ವರೆಗೂ ಕೂಡ ಇವತ್ತಿನ ಸಿಂಹಳದವರೆಗೂ ತನ್ನ ರಾಜಧಾನಿ ತಗೊಂಡೋಗಿ ಹೋರಾಟ ಮಾಡಿದ್ದ. ಹಾಗಾಗಿ ಅವನಿಗೆ ಆ ಬಿರುದನ್ನ ದೇವರಾಯ ಕೊಟ್ಟಿದ್ದ ಅನ್ನೋದು ನಮ್ಗೆ ಸಿಗತ್ತೆ. ಇವನ ಶ್ರೇಷ್ಠ ಕೃತಿ ಬಗ್ಗೆ ಪ್ರಶ್ನೆ ಇದೆ. ಶಿವತತ್ವ ಚಿಂತಾಮಣಿ ಅತ್ಯಂತ ದೊಡ್ಡ ವಚನ
ರೂಪದ ಒಂದು ಕೃತಿ ಇದು. ಹಾಗಾಗಿ ವಚನ ಸಾಹಿತ್ಯದ ಅದ್ಭುತ ಕೃತಿ ಅಂತಾನೂ ಕೂಡ ಇದನ್ನ ಕರೀತಾರೆ. ಶೈವ ಚಿಂತಾಮಣಿಯಾಗಿದ್ದಂಥವನು ಇವನು, ಶೈವ ಧರ್ಮಗಳನ್ನ ಪಾಲನೆ ಮಾಡ್ತಿದ್ದವನು. ಹಾಗಾಗಿ ಈ ಕೃತಿಯನ್ನ ಆತ ಬರದ ಅಂತ ಕೂಡ ನಮಗದ ಹೇಳುತ್ತೆ. ನೆಕ್ಸ್ಟ್ ಪ್ರಶ್ನೆ ಇದೆ. ಈಗ ದೇವರಾಯನ ಸಾಹಿತ್ಯಕ್ಕೆ ಬರ್ತಾ ಇದ್ವಿ. ಇವುಗಳಲ್ಲಿ ಯಾವುದು ಸರಿ ಹೊಂದಿಕೆ ಆಗಿದೆ ಅಂತ ಕೇಳಿದ್ದಾರೆ. ಯಾವುದು ಸರಿ ಹೊಂದಿಕೆ ಆಗಿದೆ? ಒಂದನೇ ದೇವರಾಯ ಕುಮಾರವ್ಯಾಸ ಭಾರತ, ಎರಡನೇ ಕುಮಾರವ್ಯಾಸ ಮಹಾನಾಟಕ ಸುಧಾನಿಧಿ, ಚಾಮರಸ ಬ್ರಹ್ಮಸೂತ್ರ, ಬಾದರಾಯಣ ಪ್ರಭುಲಿಂಗ ಲೀಲೆ. ಆಯ್ಕೆಗಳು ಇದೆ ನೋಡಿ, ಒಂದು ಮತ್ತೆ 2 ಸರಿ ಇದೆ ಅಂತೇಳಿ, ಬಿ ಇದೆ 2, 3 ಸರಿ, ಸಿ 3, 4 ಸರಿ ಇದೆ, ಡಿ ಯಾವುದು ಸರಿ ಇಲ್ಲ. ಓಕೆ, ಯೋಚನೆ ಮಾಡಿ ನೋಡೋಣ. ಈ ಪ್ರಶ್ನೆ ನೀವು ಸರಿಯಾಗಿ ನೋಡಿದ್ದೇ ಆದರೆ ಇದರಲ್ಲಿ ಯಾವುದು ಕೂಡ ಸರಿಯಾಗಿ ಹೊಂದಿಕೆ ಆಗಿಲ್ಲ. ಎಲ್ಲವೂ ಕೂಡ ರಾಂಗೇ ಇದಾವೆ. ಇಲ್ಲಿ ಯಾಕೆ ರಾಂಗ್ ಆಗಿದಾವೆ ಅಂತಂದ್ರೆ ನಿಮಗೆ ಗೊತ್ತಿದೆ. ಇದು ದೇವರಾಯ ಬರೆದದ್ದು ಮಹಾನಾಟಕ ಸುಧಾನಿಧಿ ಅಂತ, ಕುಮಾರವ್ಯಾಸ ಬರೆದದ್ದು ಕುಮಾರವ್ಯಾಸ ಭಾರತ, ಚಾಮರಸನ ಪ್ರಭುಲಿಂಗ ಲೀಲೆ ಅಲ್ಲಮ್ಮ ಪ್ರಭುವನ್ನು ಕುರಿತು ಬರೀತಾರೆ ಅವರು, ಮತ್ತು ಬಾದರಾಯಣ ಬ್ರಹ್ಮಸೂತ್ರ. ಇದು ಹೀಗಾಗಬೇಕಾಗಿತ್ತು. ಓಕೆ, ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, ದೇವರಾಯ ಬರೆದದ್ದು ಮಹಾನಾಟಕ ಸುಧಾನಿಧಿ ಅನ್ನೋ ಪುಸ್ತಕ, ಕುಮಾರವ್ಯಾಸ ಭಾರತ ಅಂತ ಬರೀತಾರೆ. ನೆನ್ಪಿಟ್ಕೊಳ್ಳಿ, ಈ ಕುಮಾರವ್ಯಾಸ ಭಾರತದಲ್ಲಿ ಕಂಪ್ಲೀಟ್ ಆಗಿ ಕುಮಾರವ್ಯಾಸ ತನ್ನ ಕುಮಾರವ್ಯಾಸ ಭಾರತವನ್ನ ಕಂಪ್ಲೀಟ್ ಮಾಡಲಿಲ್ಲ ಅಂತ, ಅವನು ಕಂಪ್ಲೀಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಕುಮಾರವ್ಯಾಸ ಭಾರತದ ಮುಂದಿನ ವಿಚಾರಗಳನ್ನ ತಿಮ್ಮಣ್ಣ ಕವಿ ಏನ್ ಮಾಡ್ದ, ಇದನ್ನ ಕಂಪ್ಲೀಟ್ ಮಾಡ್ದ ಅಂತ. ಹಾಗಾಗಿ ತಿಮ್ಮಣ್ಣ ಕವಿ ಅದನ್ನ ಕಂಪ್ಲೀಟ್ ಮಾಡಿದ್ರಿಂದಾಗಿ ಅದನ್ನ ಕರ್ನಾಟಕದ ಏನಂತ ಕರೀತಾರೆ? ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮಾಡಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಕರ್ನಾಟಕದ ಅಂತ ಅರ್ಧ ಹೇಳಿದ್ದೀನಿ. ಕರ್ನಾಟಕದ ಕಥಾಮಂಜರಿ. ಎಸ್, ಕರ್ನಾಟಕದ ಕಥಾಮಂಜರಿ ಅಂತ ಕೂಡ ಮುಂದೆ ಪ್ರಸಿದ್ಧಿ ಆಗುತ್ತೆ. ಕಾರಣ ಅಂದ್ರೆ ಅದು ತಿಮ್ಮಣ್ಣ ಕವಿ ಬರೆದ ಮೇಲೆ ಅದನ್ನ ಆ ರೀತಿ ಬರೀತಾರೆ. ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕೂಡ ಹೆಸರುವಾಸಿ ಆಗುತ್ತೆ. ಇನ್ನು ಚಾಮರಸ ಅವರು ಪ್ರಭುಲಿಂಗ ಲೀಲೆ ಅಂತ ಬರೀತಾರೆ. ಪ್ರಭುಲಿಂಗ ಲೀಲೆ ಅಂದ್ರೆ ಅವರು ಇದರಲ್ಲಿ ಬರೆಯೋದು ಅಲ್ಲಮ ಪ್ರಭುವಿನ ಒಂದು ಸತ್ವಗಳನ್ನ ಇಟ್ಕೊಂಡು ಬರೀತಾರೆ. ಅಲ್ಲಮ ಪ್ರಭುವಿನ ವಿಚಾರಧಾರೆ ಮತ್ತು ಸತ್ವಗಳನ್ನು ಆಧರಿಸಿದಂತಹ ಅದ್ಭುತವಾದಂತಹ ವಿಚಾರಗಳನ್ನ ಅವರು ಇದರಲ್ಲಿ ಸೇರಿಸ್ತಾರೆ. ಹಾಗಾಗಿ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಅಲ್ಲಮ ಪ್ರಭು ಯಾವ ರೀತಿಯಾಗಿರ್ತಕ್ಕಂತಹ ವಿಚಾರಧಾರೆಗಳೊಂದಿಗೆ ಇಲ್ಲಿ ಎಕ್ಸ್ಟೆನ್ಷನ್ಸ್ ಆಗಿತ್ತು ಅನ್ನೋದು ಕೂಡ ಬರುತ್ತೆ. ಇನ್ನು ಬಾದರಾಯಣ ಕಾಲದ ಬ್ರಹ್ಮಸೂತ್ರ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ. ಮತ್ತೆ ಇವನ ಕಾಲದಲ್ಲಿ ರಾಜನಾಥ ಡಿಂಡಿಮ ಕೂಡ ಬಂದಿದ್ದ. ಆ ಡಿಂಡಿಮನ ತೆಲುಗು ಕವಿಯನ್ನ ಶ್ರೀನಾಥ ಇಲ್ಲಿ ಸೋಲಿಸಿದ್ದ. ಹಂಗಾಗಿ ಶ್ರೀನಾಥನಿಗೆ ಕನಕಾಭಿಷೇಕವನ್ನ ಮಾಡಿದ್ದ ಅಂತ ಕೂಡ ನಮ್ಗೆ ಹೇಳುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಸ್ ದೃಷ್ಟಿಯಿಂದ ನೋಡ್ಕೊಳ್ಬೇಕಾಗಿರೋದು, ಹಂಪೆಯಲ್ಲಿ ಹಜಾರ ರಾಮಸ್ವಾಮಿ ದೇವಾಲಯವನ್ನ ನಿರ್ಮಿಸಿದವನು ಯಾರು ಅಂತ ಕೇಳ್ತಾರೆ. ಅಥವಾ ಹಂಪೆಯಲ್ಲಿರೋ ಟೆಂಪಲ್ ಯಾವುದು? ಬೇಕಾದಷ್ಟು ಟೆಂಪಲ್ಗಳಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಹಂಪೆಯಲ್ಲಿ ಹಜಾರ ರಾಮಸ್ವಾಮಿ ದೇವಾಲಯವನ್ನ ಈತ ನಿರ್ಮಾಣ ಮಾಡಿದ್ದ ಅಂತ. ಓಕೆ, ಸೊ ಇದಿಷ್ಟು ಅವನ ಕಾಲದ ಸಾಹಿತ್ಯ. ಅವನ ನಂತರದ ಕಾಲದಲ್ಲಿ ಏನಾಗಿತ್ತು ಅಂತ ಯೋಚನೆ ಮಾಡಿ. ವಿಜಯನಗರದ ಯಾವ ಅರಸನ ಕಾಲಕ್ಕೆ, ನೆನ್ಪಿಟ್ಕೊಳ್ಳಿ, ಈ ಕೆಳಗಿನ ಯಾವ ಅರಸನ ಕಾಲಕ್ಕೆ ಸಾಳುವ ನರಸಿಂಹನು ಮಂತ್ರಿಯಾಗಿ ತನ್ನ ಸಾಮ್ರಾಜ್ಯವನ್ನ ಇಲ್ಲಿ ರಕ್ಷಣೆ ಮಾಡಿದ್ದ, ಸಂಗಮ ವಂಶದ ಆಡಳಿತವನ್ನ ರಕ್ಷಣೆ ಮಾಡಿದ್ದ ಅಂತ. ಅದರಲ್ಲಿ ಮಲ್ಲಿಕಾರ್ಜುನನ ಆಡಳಿತಕ್ಕ ಇಮ್ಮಡಿ ವಿರೂಪಾಕ್ಷ, ಸಿ ಪ್ರೌಢದೇವರಾಯ, ಡಿ ದೇವರಾಯ ಯಾರು ಅಂತ ಹೇಳಿ ಯೋಚನೆ ಮಾಡಿ ನೋಡೋಣ. ನೋಡಿ, ಈ ಪ್ರಶ್ನೆಗೆ ನಾವು ಸರಿಯಾಗಿ ನೋಡಬಹುದಾದಂತ ಉತ್ತರ ಅಂತಂದ್ರೆ, ವಿಜಯನಗರದ ಯಾವ ಅರಸನ ಕಾಲಕ್ಕೆ ಸಾಳುವ ನರಸಿಂಹ ಇಲ್ಲಿ ಮಂತ್ರಿಯಾಗಿ ಸೇರ್ಕೊಂಡ್ಬಿಟ್ಟು ಈ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡ್ದ ಅಂತಂದ್ರೆ ಅದು ಇಮ್ಮಡಿ ವಿರೂಪಾಕ್ಷನ ಕಾಲಕ್ಕೆ ಅಂತ ಕೂಡ ನೆನ್ಪಿಟ್ಕೊಳ್ಳಿ. ಇಮ್ಮಡಿ ವಿರೂಪಾಕ್ಷನ ಕಾಲಕ್ಕೆ ಇಲ್ಲಿ ಆತ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದ ಅಂತ ನೆನ್ಪಿಟ್ಕೊಳ್ಳಿ. ಪ್ರೌಢದೇವರಾಯನ ನಂತರ
ಮಲ್ಲಿಕಾರ್ಜುನ ಅಧಿಕಾರಕ್ಕೆ ಬರ್ತಾನೆ. ಒಂದ್ಸಾರಿ ಇವ್ರ ತಾಯಿ ಬಗ್ಗೆನೂ ಕೂಡ ಪ್ರಶ್ನೆ ಆಗಿದೆ. ರಾಣಿ ಪೊನ್ನಲಾ ದೇವಿಯ ಮಗನಾಗಿದ್ದರಿಂದಾಗಿ ಈತ ಅಧಿಕಾರಕ್ಕೆ ಬಂದ. ಪೊನ್ನಲಾ ದೇವಿಯ ಹಿಂಭಾಗದಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ಅದ್ಭುತವಾಗಿ ನಮ್ಗೆ ಸಿಗ್ತಾ ಹೋಗತ್ತೆ ಇತಿಹಾಸದಲ್ಲಿ. ಬಟ್ ನಮ್ಗೆ ಎಕ್ಸಾಮ್ಸ್ ದೃಷ್ಟಿ ಇಲ್ಲ ಅದು. ಆದ್ರೆ ಈತ ಅಧಿಕಾರಕ್ಕೆ ಬಂದಿದ್ದು ಕಿರಿಯ ರಾಣಿ ಅಲ್ವಾ, ಹಂಗಾಗಿ ಕಿರಿಯ ರಾಣಿ ಮೇಲಿನ ಪ್ರೀತಿ ಅಧಿಕಾರಕ್ಕೆ ತಂದು ಕೂರಿಸ್ತಾಳೆ ಮಲ್ಲಿಕಾರ್ಜುನನ್ನ. ಆದ್ರೆ ಈತ ಸ್ವಲ್ಪ ದುರ್ಬಲನಾಗಿದ್ದ, ಸ್ವಲ್ಪ ಏನು ಫುಲ್ ದುರ್ಬಲನಾಗಿದ್ದ. ಈ ದುರ್ಬಲ ವ್ಯವಸ್ಥೆಯನ್ನು ನೋಡ್ಕೊಂಡ್ಬಿಟ್ಟೆ ಪಕ್ಕದಲ್ಲಿ ಬಹಮನಿಗಳು ದಾಳಿ ಮಾಡಿದ್ರು, ಆ ಕಡೆ ಒರಿಸ್ಸಾದಿಂದ ಗಜಪತಿಗಳು ದಾಳಿ ಮಾಡಿದ್ರು, ಸಾಮ್ರಾಜ್ಯವನ್ನ ಕೊಳ್ಳೆ ಹೊಡೆದ್ರು. ಆಗ ಈತ ಕೊನೆಗೆ ಇವನು ಈ ರೀತಿ ಅಶಕ್ತನಾಗಿದ್ದನ್ನು ನೋಡ್ಕಂಡೆ ಇಮ್ಮಡಿ ವಿರೂಪಾಕ್ಷನೇ ತನ್ನ ತಂದೆಯನ್ನ ಕೊಂದ ಅಂತ ಕೂಡ ಹೇಳುತ್ತೆ. ಹಾಗಾಗಿ ತನ್ನ ಮಗನಿಂದನೇ ಹತನಾದ ವಿಜಯನಗರದ ಅರಸ ಅಂತಂದ್ರೆ ಈ ಮಲ್ಲಿಕಾರ್ಜುನ ಅಂತ ಹೇಳ್ತೀವಿ. ಮಲ್ಲಿಕಾರ್ಜುನನ ನಂತರ ಅಧಿಕಾರಕ್ಕೆ ಬಂದವನು ಇಮ್ಮಡಿ ವಿರೂಪಾಕ್ಷ. ಯಾರು ಬರ್ತಾರೆ? ಇಮ್ಮಡಿ ವಿರೂಪಾಕ್ಷ. ಈ ಇಮ್ಮಡಿ ವಿರೂಪಾಕ್ಷ ಅಷ್ಟೇ ಎರಡನೇ ಪ್ರತಾಪ ರುದ್ರದೇವನ ಕಾಲದಿಂದಲೂ ಕೂಡ ಏನಿಲ್ಲಿ ಪ್ರಬಲನಾಗಿತ್ತು, ಈ ಪ್ರತಾಪ ದೇವರಾಯನ ಮಗನಾಗಿದ್ರಿಂದಾಗಿ ಈ ಎರಡನೇ ದೇವರಾಯನ ಕಾಲಕ್ಕೆ ಇಲ್ಲಿ ಬಹಳಷ್ಟು ಹೋರಾಟಗಳು ಕೂಡ ನಡೀತಾ ಇತ್ತು ಅಂತ. ಬಟ್ ಇವನೇನೋ ತಂದೆ ಅನ್ಕೊಂಡ್ ಏನೋ ಕಿತ್ತಾಕ್ತೀನಿ ದಬಾಕ್ತೀನಿ ಅಂತೇನೋ ಬಂದ. ಆದ್ರೆ ಬಂದವನು ಇಲ್ಲಿ ಕಂಪ್ಲೀಟ್ ಆಗಿ ಒಂದು ದುರ್ಬಲ ಆಡಳಿತವನ್ನ ಕೊಟ್ಟ. ಹಂಗಾಗಿ ಈ ಹಿಂದೆ ಗೋವಾದ ದಾಬೋಲ್ ಪ್ರದೇಶಗಳು, ಗೋವಾ ವಲಯಗಳು ಏನಿವನು ಅಧೀನದಲ್ಲಿತ್ತು ಅದೆಲ್ಲದೂ ಕೂಡ ಮುಂದೆ ಇವನು ಕೈ ಬಿಟ್ಟು ಹೋಯ್ತು. ಅದನ್ನ ಕೂಡ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಕೊನೆಗೆ ಸಾಳುವ ನರಸಿಂಹ ಹೀಗೆ ಬಿಟ್ಬಿಟ್ರೆ ಸಾಮ್ರಾಜ್ಯ ಮುಳುಗಡೆ ಆಗತ್ತೆ ಅಂತ ಗೊತ್ತಾದಾಗ ತಾನು ಮಂತ್ರಿಯಾಗಿದ್ದರೂ ಕೂಡ ಇಮ್ಮಡಿ ವಿರೂಪಾಕ್ಷನನ್ನ ಮೂಲೆ ಗುಂಪು ಮಾಡ್ಕೊಂಬಿಟ್ಟು ಸಂಪೂರ್ಣವಾಗಿ ಆಡಳಿತದ ಜವಾಬ್ದಾರಿಯನ್ನ ತಾನೇ ತೆಗೆದುಕೊಂಡು ಈ ಸಾಮ್ರಾಜ್ಯವನ್ನ ಆತ ರಕ್ಷಣೆ ಮಾಡ್ದ. ಇಲ್ಲದೆ ಇದ್ದರೆ ಇಲ್ಲಿಗೆ ಬಹಮನಿ ಆಡಳಿತದ ದೊಡ್ಡ ಕಾಲಘಟ್ಟ ನಮ್ಗೆ ಶುರುವಾಗ್ತಾ ಇತ್ತು. ಹಾಗಾಗೋದಕ್ಕೆ ಬಿಡದೆ ಇದ್ದವನ್ ಯಾರು ಅಂತಂದ್ರೆ ಸಾಳುವ ನರಸಿಂಹ. ಇಮ್ಮಡಿ ವಿರೂಪಾಕ್ಷನ ಆಡಳಿತವನ್ನ ಆತ ಏನ್ ಮಾಡ್ದ? ಕಾಪಾಡ್ದ ಅಂತ ಕೂಡ ಹೇಳ್ತೀವಿ. ಅದಾದ್ಮೇಲೆ ಬರುವಂತಹ ಒಬ್ಬ ಲಾಸ್ಟ್ ದೊರೆ ಅಂತಂದ್ರೆ ಅವನೇ ಪ್ರೌಢದೇವರಾಯ ಇಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಎರಡನೇ ದೇವರಾಯ ಅಂತನೂ ಕೂಡ ಕರಿತೀವಿ, ಪ್ರೌಢರಾಯ ಅಂತನೂ ಕೂಡ ಕರಿತೀವಿ. ಹಾಗಾಗಿ 1485ಕ್ಕೆ ಬರುವಂತ ಒಬ್ಬ ಲಾಸ್ಟ್ ಅಸಮರ್ಥ ದೊರೆ. ಇವನ ಕಾಲದಲ್ಲೇ ಸಾಳುವ ನರಸಿಂಹ ದಂಡನಾಯಕನಾಗ್ಬಿಟ್ಟು ಮುಂದೆ ನರಸನಾಯಕನನ್ನ ಕಳುಹಿಸಿ ವಿಜಯನಗರವನ್ನ ಇವನೇ ವಶಪಡಿಸ್ಕೊಂಡಿದ್ದ ಅಂತ. ಅಂದ್ರೆ ಇದೊಂದು ಟ್ರಿಕ್ ನಡೀತಾ ಇತ್ತು. ಒಬ್ಬ ಮಂತ್ರಿನೇ ತನ್ನ ಸೇನಾಧಿಪತಿಯನ್ನ ದಾಳಿ ಮಾಡುವಂತೆ ಪ್ರೇರೇಪಣೆ ಮಾಡ್ತಾನೆ. ಹಾಗೆ ಪ್ರೇರೇಪಣೆ ಮಾಡಿಬಿಟ್ಟು ತಾನು ಅಧಿಕಾರವನ್ನ ವಶಪಡಿಸಿಕೊಳ್ತಾನೆ. ಅಧಿಕಾರ ಸಿಕ್ಕ ಮೇಲೂ ಕೂಡ ಸಾಳುವ ನರಸಿಂಹ ಮತ್ತು ನರಸನಾಯಕರ ಹೊಂದಾಣಿಕೆಯ ಆಡಳಿತ ಪದ್ಧತಿಗಳು ನಡೆದಿದ್ರಿಂದಾಗಿ ಸಂಗಮ ವಂಶ ಅಲ್ಲಿಗೆ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡು ಸಾಳುವ ವಂಶ ಇಲ್ಲಿ ಒಂದು ಅಧಿಕಾರದ ಪ್ರಗತಿಯನ್ನ ಕಾಣ್ತು ಅಂತ ಕೂಡ ಹೇಳ್ತೀವಿ. ಸೊ ಇದಿಷ್ಟು ನಮ್ಗೆ ಸಂಗಮ ವಂಶಗಳ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ನಾವೇನ್ ಮಾಡಬಹುದು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಂಗಾಗಿ ಇಷ್ಟು ಪ್ರಶ್ನೆಗಳು ನಿಮ್ಗೆ ಕರೆಕ್ಟ್ ಆಗಿ 10 ಪ್ರಶ್ನೆಗಳನ್ನ, ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಗಳು, ಸಮ್ MCQs ಆನ್ ಸಂಗಮ ಡೈನೆಸ್ಟಿ ಬಗ್ಗೆ ನೀವು ಇದಿಷ್ಟನ್ನು ಕೂಡ ಕರೆಕ್ಟ್ ಆಗಿ ತಿಳ್ಕೊತೀರಾ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಜಯನಗರ ಸಾಮ್ರಾಜ್ಯದ ಭಾಗದಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಪಾಠ. ಸೊ ನಾಳೆ ನಾವು ನೋಡ್ತೀವಿ ಸಾಳುವ ವಂಶಗಳ ಬಗ್ಗೆ ಕೂಡ ಅಧ್ಯಯನ ಮಾಡೋಣ, ಪ್ಲಸ್ ತುಳುವ ವಂಶಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದು ತುಂಬಾ ಲಾಟ್ ಆಫ್ ಸಿಲೆಬಸ್. ಯಾಕೆ ಅಂತಂದ್ರೆ ಇಲ್ಲಿ ಆಡಳಿತಕ್ಕಿಂತ ಹೆಚ್ಚಾಗಿ ಆರ್ಟ್ ಅಂಡ್ ಕಲ್ಚರ್ಗೆ ತುಂಬಾನೇ ಪ್ರಾಶಸ್ತ್ಯ ಇರೋದ್ರಿಂದ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಗಳ ಬಗ್ಗೆ ಈ ಪಾಠ ಏನ್ ಮಾಡುತ್ತೆ, ನಮ್ಗೆ ಅನೇಕ ವಿಚಾರಗಳನ್ನ ಹೇಳ್ಕೊಡುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿಯವರೆಗೆ ತಾವೆಲ್ಲ ಎಂಜಾಯ್ ಮಾಡಿದೀರಾ, ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸೊ ನಾಳೆ ಮತ್ತೆ ಕ್ಲಾಸ್ 9 PM ಗೆ ಕೂಡ ನೀವು ಅಟೆಂಡ್ ಮಾಡಬಹುದು. ಓಕೆ, ಥ್ಯಾಂಕ್ ಯು, ಬಾಯ್.